ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಾನಂದಜ್ಞಾನಶಕ್ತಿಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ವಂದೇ ವಿಷ್ಣುಂ ಸದಾನಂದಜ್ಞಾನಶಕ್ತ್ಯಾದಿರೂಪಿಣಂ ಜಾಗ್ರದಾದಿಪ್ರಣೇತಾರಂ ಚತುರೂಪಂ ರಮಾಪತಿಂ ಶ್ರೀಮದಾನಂದತೀರ್ಥಾಖ್ಯಂ ತ್ರೈಲೋಕ್ಯಾಚಾರ್ಯಮಂಜಸಾ ಸಹಸ್ರಜ್ಞಾನಕಿರಣಂ ವಂದೇ ವಿಷ್ಣುಪದಾಸ್ಪದಂ. ತ್ರಿವಿಕ್ರಮಾರ್ಯಾನ್ ಪರಮಾನ್ ಗುರೂನ್ ಸತತ್ವದೀಪಿಕಾನ್ ತ್ರೈವಿಕ್ರಮಾರ್ಯಾಂಶ್ಚ ಗುರೂನ್ ವಂದೇ ಸರ್ವಾಂಶ್ಚ ವೈಷ್ಣವಾನ್. ಮಾಂಡೂಕೋಪನಿಷದ್ಭಾಷ್ಯಂ ಶ್ರೀಮನ್ಮಧ್ವಕೃತಂ ಪರಂ ವ್ಯಾಖ್ಯಾಸ್ಯಾಮೋ ಯಥಾ ಪ್ರಜ್ಞಂ ಪ್ರಾಜ್ಞೋ ಗೋತ್ರಾನುಮೋದತಾಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ದಿವಸದಿಂದ ಕೆಲವು ದಿವಸಗಳವರೆಗೆ ಹರಿವಾಯು ಗುರುಗಳ ಈ ಪವಿತ್ರ ಸನ್ನಿಧಾನದಲ್ಲಿ ಮಾಂಡೂಕೋಪನಿಷತ್ತಿನ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವ ಅವಕಾಶವನ್ನು ಹರಿವಾಯು ಗುರುಗಳು ಅನುಗ್ರಹ ಮಾಡಿದ್ದಾರೆ. ಉಪನಿಷತ್ತು ಅನ್ನತಕ್ಕಂಥದ್ದು ಬಹಳ ದೊಡ್ಡ ಅಧ್ಯಾತ್ಮ ಗ್ರಂಥ. ವೇದ ಅಪೌರುಷೇಯವಾದಂತಹ ಒಂದು ಅದ್ಭುತವಾದ ವಾङ्ಮಯ. ಯಾವ ಕೃತಿಯೂ ಅಲ್ಲ ವೇದ, ಅದು ಬರೇ ಶ್ರುತಿ. ಅದು ರಾಮಾಯಣವನ್ನು ವಾಲ್ಮೀಕಿಗಳ ಕೃತಿ ಅಂತ ನಾವು ಕರಿತೇವೆ, ಮಹಾಭಾರತವನ್ನು ವ್ಯಾಸರ ಕೃತಿ ಅಂತ ಕರಿತೇವೆ. ಆದರೆ ವೇದ ಯಾರ ಕೃತಿ ಅಲ್ಲ, ಅದು ಕೇವಲ ಶ್ರುತಿ. ಅದು ಹಯಗ್ರೀವ ದೇವರು ಬ್ರಹ್ಮದೇವರಿಗೆ ಉಪದೇಶ ಮಾಡಿದರು, ಬ್ರಹ್ಮದೇವರು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಿದರು. ಹೀಗೆ ಉಪದೇಶ ಪರಂಪರೆಯಿಂದ ಹರಿದುಕೊಂಡು ಬಂದಂತಹ ವೇದ ಭಾಗ ಆದ್ದರಿಂದ ಅದಕ್ಕೆ ಶ್ರುತಿ ಅಂತ ಕರಿತಾ ಇದ್ದಾರೆ. ಅದು ಭಗವಂತನನ್ನು ತಿಳಿಸ್ತಕ್ಕಂತಹ ಗ್ರಂಥ ಆದ್ದರಿಂದ ಅದಕ್ಕೆ ವೇದ ಅಂತ ಕರೀತಾರೆ. ವೇದ ಅಂದರೆ ಭಗವಂತನನ್ನು ತಿಳಿಸೋದು ಅಂತ ಅರ್ಥ. ವೇದಯಂತೀತಿ ವೇದಾಹ, ಭಗವಂತನನ್ನು ತಿಳಿಸಿಕೊಡುವ ಗ್ರಂಥ ಆದ್ದರಿಂದ ಅದಕ್ಕೆ ವೇದ ಅಂತ ಕರಿತಾ ಇದ್ದಾರೆ. ಅದರಲ್ಲಿ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತಂದರೆ ಯಂ ವಾಕೇಶು ಅನುವಾಕೇಶು ನಿಷತ್ಸು ಉಪನಿಷತ್ಸು ಚ ವದಂತಿ ಸತ್ಯಕರ್ಮಾಣಂ ಸತ್ಯಂ ಸತ್ಯೇಷು ಸಾಮಸು. ಅಂದರೆ ವಾಕ, ಅನುವಾಕ, ನಿಷತ್ತು, ಉಪನಿಷತ್ತು ಈ ಎಲ್ಲ ವೇದ ವಾङ्ಮಯವೂ ಕೂಡ ಮತ್ತು ಸಾಮ ಇದೆಲ್ಲವೂ ಕೂಡ ಭಗವಂತನ ಗುಣಪೂರ್ಣತೆಯನ್ನು ವರ್ಣನೆ ಮಾಡುತ್ತೆ. ಇಲ್ಲಿ ವಾಕ, ಅನುವಾಕ, ನಿಷತ್ತು, ಉಪನಿಷತ್ತು, ಸಾಮ ಹೀಗಂದರೆ ಏನು? ವಾಕ ಅಂತಂದರೆ ವಾಕ್ಯಗಳ ರೂಪದಲ್ಲಿರ್ತಕ್ಕಂತಹ ಯಜುರ್ವೇದ. ವಾಕ್ಯಗಳಿಗೆ ಇಷ್ಟೇ ಅಕ್ಷರಗಳಿರಬೇಕು ಅಂತ ಮಿತಿ ಇಲ್ಲ. ಹೀಗೆ ಅಕ್ಷರಗಳ ಮಿತಿ ಇಲ್ಲದೆ ಇರತಕ್ಕ ವಾಕ್ಯರೂಪವಾದ ಯಜುರ್ವೇದವನ್ನು ವಾಕ ಅಂತ ಕರೀತಾರೆ. ಅನುವಾಕ ಅಂದರೆ ಛಂದಸ್ಸಿಗೆ ಅನುಗುಣವಾದ ಮಾತುಗಳು. ಅದರಲ್ಲಿ ಛಂದಸ್ಸಿಗೆ ಅನುಗುಣವಾಗಿ ಪದಗಳ ಶಬ್ದಗಳ ಮಿತಿ ಇರುತ್ತೆ, ಅಕ್ಷರಗಳ ಮಿತಿ ಇರುತ್ತೆ. ಅದು ಋಗ್ವೇದ. ಋಗ್ವೇದದಲ್ಲಿ ಪ್ರತಿಯೊಂದಕ್ಕೂ ಒಂದು ಛಂದಸ್ಸನ್ನು ಹೇಳ್ತೇವೆ. ಹಾಗೆ ಛಂದಸ್ಸಿನ ಮಿತಿಯಲ್ಲಿ ಅಕ್ಷರಗಳನ್ನು ತುಂಬಿಕೊಂಡಂತಹ ಋಗ್ವೇದವನ್ನು ಅನುವಾಕ ಅಂತ ಕರೀತಾರೆ. ಇನ್ನೂ ಒಂದು ರೀತಿ ಹೇಳೋ ಕ್ರಮ ಇದೆ. ವಾಕ ಅಂತಂದರೆ ಸೂಕ್ತಗಳ ಸಮುದಾಯಕ್ಕೆ ಅನುವಾಕ ಅಂತ ಹೆಸರು. ಹೀಗೂ ಒಂದು ಕ್ರಮ ಇದೆ. ನಿಷತ್ ಅಂತಂದರೆ ಬ್ರಾಹ್ಮಣ ಮತ್ತು ಆರಣ್ಯಕ ಭಾಗಗಳು. ಸಾಮ ಅಂತ ಅದನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಅದರಿಂದ ವಾಕ ಅಂದರೆ ಯಜುರ್ವೇದ, ಅನುವಾಕ ಅಂದರೆ ರುದ್ರವೇದ ಮತ್ತು ಸಾಮ, ಜೊತೆಯಲ್ಲಿ ನಿಷತ್ ಅಂದರೆ ಬ್ರಾಹ್ಮಣ ಮತ್ತು ಆರಣ್ಯಕಗಳು.
ಉಪನಿಷತ್ತಂದರೆ ಇದಕ್ಕಿಂತಲೂ ಎತ್ತರದಲ್ಲಿರತಕ್ಕ ವೇದಗಳ ಸಾರಭಾಗ. ಉಪನಿಷತ್ತಂದರೆ ಉಪರಿ, ಇದೆಲ್ಲದಕ್ಕಿಂತಲೂ ಮೇಲಿರತಕ್ಕಂತಹದ್ದು ಅಂತ ಅರ್ಥ. ಉಪನಿಷತ್ತಂದರೆ ವೇದವಾಂಗ್ಮಯದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನು ಸಂಹಿತ ಅಂತ ಕರೀತಾರೆ. ಆ ಸಂಹಿತೆಗಿಂತಲೂ ಅದನ್ನು ಮಂತ್ರ ಅಂತಲೂ ಕರೀತಾರೆ. ಆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಈ ಮೂರರಿಗಿಂತಲೂ ಎತ್ತರದಲ್ಲಿ ಇರತಕ್ಕಂತಹ ವೇದ ಭಾಗವನ್ನು ಉಪನಿಷತ್ತು ಅಂತ ಕರೀತಾರೆ. ಅಂದರೆ ಉಪನಿಷತ್ತನ್ನು, ವೇದಗಳನ್ನು ಹಾಲು ಅಂತ ನಾವು ಭಾವಿಸಿದರೆ ಅದರ ಕೆನೆ ಉಪನಿಷತ್ತು. ಹಾಲಿನ ಸಾರ, ಹಾಲಿನ ಕೆನೆ, ಹಾಗೆ ವೇದಗಳ ಸಾರ ಭಾಗ ಉಪನಿಷತ್ತು ಎಂಬುದಾಗಿ ಕರೀತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ದೃಷ್ಟಿಕೋನವೂ ಇದೆ. ಬ್ರಹ್ಮಚರ್ಯಾಶ್ರಮದಲ್ಲಿರ್ತಕ್ಕಂಥವರು ಋಗ್ವೇದದ ಮಂತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಬ್ರಹ್ಮಚರ್ಯಾಶ್ರಮಕ್ಕೆ ವಿಶೇಷವಾಗಿ ಉಪಯೋಗ ಬೀಳುವಂತಹದ್ದು ಋಗ್ವೇದ. ಗೃಹಸ್ಥನಾದ ಮೇಲೆ ಅವನು ಯಜ್ಞಯಾಗಗಳನ್ನು ಮಾಡಿಸ್ತಾನೆ. ಆದ್ದರಿಂದ ಗೃಹಸ್ಥರಿಗೆ ಅತ್ಯಂತ ಅವಶ್ಯಕವಾದದ್ದು ಯಜ್ಞಯಾಗಗಳ ಪ್ರಕ್ರಿಯೆಗಳನ್ನು ನಿರೂಪಣೆ ಮಾಡತಕ್ಕ ಯಜುರ್ವೇದ. ಅನಂತರ ವಾನಪ್ರಸ್ಥರು ಅರಣ್ಯದಲ್ಲಿದ್ದು ಅಧ್ಯಾತ್ಮ ಚಿಂತನೆಯಲ್ಲಿ ಮುಳುಗುವವರು, ಅವರಿಗೋಸ್ಕರ ಆರಣ್ಯಕ ಅಂತ ಬಂತು. ಅರಣ್ಯದಲ್ಲಿದ್ದು ಪರಬ್ರಹ್ಮನನ್ನು ಚಿಂತನೆ ಮಾಡುವವರಿಗೋಸ್ಕರ ಇರತಕ್ಕ ಅಧ್ಯೇತವ್ಯವಾದ ಭಾಗ. ಉಪನಿಷತ್ತು ಸನ್ಯಾಸಿಗಳು ಯಾವುದೇ ಲೌಕಿಕದ ಅಪೇಕ್ಷೆ ಇಲ್ಲದೆ ಕೇವಲ ಪರತತ್ವವನ್ನು ಉಪಾಸನೆ ಮಾಡತಕ್ಕಂತಹ ಅರ್ಹತೆ ಪಡೆದವರು, ಅಂಥವರು ಉಪನಿಷತ್ತಿನ ಚಿಂತನೆಯಲ್ಲಿ ಮುಳುಗುತ್ತಾರೆ. ಈಗ 4 ವರ್ಣಗಳಿಗೆ, 4 ಆಶ್ರಮದವರಿಗೆ ಸಂಬಂಧಪಡುವಂತೆ ಈ ಒಂದು ವಿಭಾಗವನ್ನು ಕೂಡ ಗುರುತಿಸ್ತಾರೆ. ಅಂತೂ ಉಪನಿಷತ್ತಂತಂದರೆ ವೇದವಾಂಗ್ಮಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಭಾಗ ಅಂತ ಅರ್ಥ. ವೇದ ಉಪನಿಷತ್ತು ಅಂತ ನಾವು ಬಾಯಲ್ಲಿ ಹೇಳ್ತೇವೆ. ಹಾಗಾದರೆ ಉಪನಿಷತ್ತು ಬೇರೆ, ವೇದ ಬೇರೆ ಅಂತ ಒಂದು ಭ್ರಮೆ ಬರುತ್ತೆ. ಉಪನಿಷತ್ತುಗಳು ವೇದಗಳೇ, ವೇದಗಳಲ್ಲಿ ಶ್ರೇಷ್ಠವಾದದ್ದು ಉಪನಿಷತ್ತು ಅಷ್ಟೇ ಹೊರತು ವೇದ ಬೇರೆ ಉಪನಿಷತ್ತು ಬೇರೆ ಅಂತ ತಿಳ್ಕೊಳ್ಬಾರ್ದು. ವೇದಗಳು ಅನಾದಿಯಾದ ಅಪೌರುಷೇಯವಾದ ಗ್ರಂಥ ಹೇಗೋ ಹಾಗೆ ಉಪನಿಷತ್ತುಗಳು ಕೂಡ ಅನಾದಿಯಾದ ಅಪೌರುಷೇಯವಾದ ಗ್ರಂಥ. ಅದು ವೇದದ ಭಾಗವೇ. ಆದರೆ ವೇದದಲ್ಲೇ ಸಾರ ಭಾಗವಾದದ್ದರಿಂದ ಅದನ್ನು ಉಪನಿಷತ್ತು ಅನ್ನುವ ಹೆಸರಿನಿಂದ ವಿಶೇಷವಾಗಿ ಕರೀತಾ ಇದ್ದಾರೆ. ಯಾಕೆ ಅದಕ್ಕೆ ಉಪನಿಷತ್ತು ಅಂತ ಹೆಸರು ಅಂತಂದರೆ ಅದಕ್ಕೆ ಅನೇಕ ರೀತಿಯ ಅರ್ಥ ವರ್ಣನೆಗಳನ್ನು ಹಿರಿಯರು ಜ್ಞಾನಿಗಳು ಮಾಡಿದ್ದಾರೆ. ಉಪ ಅಂತಂದರೆ ಸಂಸ್ಕೃತದಲ್ಲಿ ಎತ್ತರ ಅಂತ ಒಂದು ಅರ್ಥ ಇದೆ. ಎಲ್ಲರಿಗಿಂತ ಎತ್ತರದಲ್ಲಿರುವವನು ಯಾರು ಅಂದರೆ ಭಗವಂತ. ಅವನ ಬಳಿಗೆ ನಿಷತ್ ಅಂದರೆ ನಮ್ಮನ್ನು ಕೊಂಡೊಯ್ಯುವಂಥದ್ದು. ಎಲ್ಲರಿಗೆ ಉಪಶಬ್ದಕ್ಕೆ ಹತ್ತಿರ ಅಂತಲೂ ಒಂದು ಅರ್ಥ ಇದೆ, ಎತ್ತರ ಅಂತಲೂ ಒಂದು ಅರ್ಥ ಇದೆ. ಕೆಲವು ಹತ್ತಿರ ಮಾತ್ರ ಆಗಿರುತ್ತೆ, ಅದು ಎತ್ತರವಾಗಿರಲ್ಲ. ಕೆಲವು ಬಹಳ ಎತ್ತರವಾಗಿರುತ್ತೆ, ಅದು ಹತ್ತಿರದ ವಸ್ತು ಆಗಿರಲ್ಲ. ಕೆಲವು ಎತ್ತರವೂ ಆಗಿರುತ್ತೆ, ಹತ್ತಿರವೂ ಆಗಿರುತ್ತೆ. ಆ ಭಗವಂತ ಎಲ್ಲರಿಗಿಂತ ಎತ್ತರನೂ ಹೌದು, ಎಲ್ಲರಿಗೂ ಹತ್ತಿರದವನು ಹೌದು. ಹಾಗಾಗಿ ಎಲ್ಲರಿಗಿಂತ ಎತ್ತರದಲ್ಲಿರುವ ಭಗವಂತನ ಹತ್ತಿರಕ್ಕೆ ನಮ್ಮನ್ನು ಕೊಂಡೊಯ್ಯುವ ಗ್ರಂಥ. ಆದ್ದರಿಂದ ಅದಕ್ಕೆ ಉಪನಿಷತ್ತು ಅಂತ ಕರೀತಾ ಇದ್ದಾರೆ. ಇಂತಹ ಉಪನಿಷತ್ತುಗಳಲ್ಲಿ 4 ವೇದಗಳಿಗೆ ಸಂಬಂಧಪಟ್ಟ ಅನೇಕ ಉಪನಿಷತ್ತುಗಳು, ಋಗ್ವೇದಕ್ಕೆ ಸಂಬಂಧಪಟ್ಟ ಕೆಲವು ಉಪನಿಷತ್ತುಗಳು, ಯಜುರ್ವೇದಕ್ಕೆ ಸಂಬಂಧಪಟ್ಟ ಕೆಲವು ಉಪನಿಷತ್ತುಗಳು, ಹಾಗೆ ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಕೆಲವು ಉಪನಿಷತ್ತು, ಸಾಮವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು. ಈ ಮಾಂಡೂಕೋಪನಿಷತ್ತು ಇದು ಅಥರ್ವ ವೇದಕ್ಕೆ ಸೇರಿದಂತಹ ಉಪನಿಷತ್ತಿದು. ಆ ಅಥರ್ವ ವೇದಕ್ಕೆ ಸೇರಿದಂತಹ 3 ಉಪನಿಷತ್ತುಗಳಿದೆ. ಒಂದು ಅಥರ್ವಣ ಉಪನಿಷತ್ತು, ಒಂದು ಷಟ್ಪ್ರಶ್ನೋಪನಿಷತ್ತು, ಇನ್ನೊಂದು ಮಾಂಡೂಕೋಪನಿಷತ್ತು ಎಂಬುದಾಗಿ ಇದು 3 ಕೂಡ ಅಥರ್ವ ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತುಗಳು. ಆ ಮಾಂಡೂಕೋಪನಿಷತ್ತು ಎಂಬುದಾಗಿ ಇದಕ್ಕೆ ಹೆಸರು ಬರೋದಕ್ಕೆ ಏನು ಕಾರಣ ಹಾಗೆಂತಂದರೆ, ವರುಣದೇವರು ಮಂಡೂಕ ರೂಪದಿಂದ ಮನಸ್ಸಿನಲ್ಲಿ ನಾರಾಯಣನನ್ನು ಧ್ಯಾನ ಮಾಡ್ತಾ ಈ ಉಪನಿಷತ್ತಿನ ಮಂತ್ರಗಳಿಂದ ಉಪಾಸನೆ ಮಾಡಿದ್ರು. ಮಂಡೂಕ ಅಂತಂದರೆ ಕಪ್ಪೆ. ಕಪ್ಪೆಯ ರೂಪದಲ್ಲಿ ವರುಣದೇವರು ಭಗವಂತನನ್ನು ಸ್ತೋತ್ರ ಮಾಡಿದ್ರು. ನಾವು ಕಪ್ಪೆ ಅಲ್ಲದೆ ಹೋದರೂ ಕಪ್ಪೆಯಂತೆ ಒಡಗುಡ್ತಾ ಇರ್ತೇವೆ. ಆದರೆ ಸಮುದ್ರಕ್ಕೆ ಅಭಿಮಾನಿಯಾದ ವರುಣದೇವರು ಕಪ್ಪೆಯ ರೂಪವನ್ನು ಧರಿಸಿಕೊಂಡು ಭಗವಂತನ ಬಗ್ಗೆ ಒಡಗುಟ್ಟಿದರು ಅವರು. ಹಾಗೆ ಹೃದಯದಲ್ಲಿ ನಾರಾಯಣನನ್ನು
ಧ್ಯಾನ ಮಾಡ್ತಾ ಅವರು ಮಂಡೂಕ ಅದನ್ನು ಹೇಳ್ತಾರೆ, ತಮ್ಮ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಮಂಡೂಕ ರೂಪಿಣ ವರುಣೇನ ಚತುರೂಪ ನಾರಾಯಣ ಸ್ತೂಯತೆ. ಮಂಡೂಕ ರೂಪದಿಂದ ವರುಣದೇವರು ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಹೀಗೆ 4 ರೂಪದ ಭಗವಂತನನ್ನು ಅವರು ಈ ಉಪನಿಷತ್ತಿನ ಮಂತ್ರಗಳಿಂದ ಸ್ತೋತ್ರ ಮಾಡಿದರು. ಅದನ್ನು ಪದ್ಮಪುರಾಣದಲ್ಲಿ ವೇದವ್ಯಾಸರು ಹೇಳ್ತಾರೆ, ಧ್ಯಾಯನ್ ನಾರಾಯಣಂ ದೇವಂ ಪ್ರಣವೇನ ಸಮಾಹಿತಃ ಮಂಡೂಕರೂಪಿ ವರುಣಃ ತುಷ್ಟಾವ ಹರಿಮವ್ಯಯಂ. ಹೃದಯದಲ್ಲಿ ನಾರಾಯಣನನ್ನು ಧ್ಯಾನ ಮಾಡ್ತಾ ವರುಣದೇವರು ಆ ಭಗವಂತನನ್ನು ಪ್ರಣವೇನ ಅಂದರೆ ಓಂಕಾರದ ವ್ಯಾಖ್ಯಾನದಿಂದ ಶುರುವಾಗುವ ಈ ಮಾಂಡೂಕೋಪನಿಷತ್ತಿನ ಮಂತ್ರಗಳಿಂದ ಭಕ್ತಿಯಿಂದ ಸ್ತೋತ್ರ ಮಾಡಿದರು. ಹೀಗೆ ಮಂಡೂಕ ರೂಪದಿಂದ ಭಗವಂತನನ್ನು ಸ್ತೋತ್ರ ಮಾಡಿದ ಮಂತ್ರಗಳಾದ್ದರಿಂದ ಇದಕ್ಕೆ ಮಾಂಡೂಕ ಉಪನಿಷತ್ ಎಂಬುದಾಗಿ ಹೆಸರು ಬಂತು. ಮಾಂಡೂಕ್ಯ ಉಪನಿಷತ್ ಅಂತ ಕೆಲವರು ಬರೀತಾ ಇರ್ತಾರೆ, ಅದು ತಪ್ಪದು. ಮಾಂಡೂಕ ಉಪನಿಷತ್ ಅಷ್ಟೇ ಹೊರತು ಮಾಂಡೂಕ್ಯ ಉಪನಿಷತ್ ಅಲ್ಲ. ಅದಕ್ಕೆ ಯಾವ ರೀತಿಯ ಅರ್ಥ ವಿವರಣೆಗಳು ಶಾಸ್ತ್ರದಲ್ಲಿ ಇಲ್ಲ. ಆದ್ದರಿಂದ ಮಂಡೂಕರಿಂದ ಹೊಮ್ಮಿದ ಉಪನಿಷತ್ತಾದ್ದರಿಂದ ಮಾಂಡೂಕ ಉಪನಿಷತ್ ಎಂಬುದಾಗಿ ಇದನ್ನು ಕರೀತಾ ಇದ್ದಾರೆ. ಇದರ ಆರಂಭದಲ್ಲಿ ಓಮಿತ್ಯೇತದಕ್ಷರಂ ಅಂತ ಮಂತ್ರ ಪ್ರಾರಂಭ ಆಗುತ್ತೆ. ಮೇಲುನೋಟಕ್ಕೆ ಈ ಉಪನಿಷತ್ತಿನ ಮಂತ್ರಗಳನ್ನು ನೋಡಿದರೆ ಮೊದಲು ನಾವು ಒಂದು ಅಂಶವನ್ನು ತಿಳ್ಕೊಳ್ಬೇಕು. ಏನಂತಂದರೆ, ಉಪನಿಷತ್ತುಗಳನ್ನು ಕೇವಲ ಸಂಸ್ಕೃತ ಭಾಷೆಯ ಅಧ್ಯಯನದಿಂದ ಉಪನಿಷತ್ತನ್ನು ಅಧ್ಯಯನ ಮಾಡ್ತೇವೆ ಅಂದರೆ ಅದು ಸಾಲದು. ಉಪನಿಷತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇವಲ ಸಂಸ್ಕೃತ ಭಾಷೆಯನ್ನು ಬೇರೆ ಬೇರೆ ಕೋಶಗಳ ಆಧಾರದಿಂದ ಸಂಸ್ಕೃತ ಭಾಷೆಯನ್ನು ತಿಳ್ಕೊಂಡು ಉಪನಿಷತ್ತಿಗೆ ಅರ್ಥ ಹಚ್ತೇವೆ ಅಂದರೆ ಅದು ಆಗೋದಿಲ್ಲ. ಯಾಕೆಂದರೆ ಉಪನಿಷತ್ತುಗಳಿಗೆ, ವೇದಗಳಿಗೆ ಅರ್ಥವನ್ನು ಹಚ್ಚಬೇಕಾಗಿದ್ದರೆ ಶಾಸ್ತ್ರವೇ ಒಂದು ಮಾತು ಹೇಳುತ್ತೆ. ಏನಂದರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಅಂದರೆ ಮಹಾಭಾರತ ಮೊದಲಾದ ಪಂಚರಾತ್ರ ಈ ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಂಡು, ಪುರಾಣಗಳನ್ನು ಅಧ್ಯಯನ ಮಾಡಿಕೊಂಡು ಆನಂತರ ವೇದವನ್ನು ಅರ್ಥ ಮಾಡಿಕೊಳ್ಬೇಕು. ಬರೇ ಹಾಗೆ ಸಂಸ್ಕೃತ ಭಾಷೆಯ ಆಧಾರದ ಮೇಲೆ ಉಪನಿಷತ್ತನ್ನು ಅಧ್ಯಯನ ಮಾಡಲಿಕ್ಕೆ ಹೋದರೆ ಅದರ ಅಧ್ಯಾತ್ಮ ರಹಸ್ಯವೇ ನಮಗೆ ತಿಳಿದು ಬರೋದಿಲ್ಲ. ಉದಾಹರಣೆಗೆ ಇಲ್ಲೇ ಮೊದಲ ಸಾಲು ನೋಡಿ, ಓಮಿತ್ಯೇತದಕ್ಷರಂ ಇದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತ್ ಇತಿ ಸರ್ವಂ ಓಂಕಾರಃ ಏವ ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರಃ ಏವ. ಇದು ಮೊದಲನೇ ಮಂತ್ರ. ಇದರಲ್ಲಿ ಮುಖ್ಯವಾಗಿ ಉಪನಿಷತ್ತು ಏನು ಹೇಳ್ತಾ ಇದೆ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ಬಹಳ ಸುಂದರವಾಗಿ ವಿವರಿಸ್ತಾರೆ. ಇದು ಓಂಕಾರದಿಂದ ಭಗವಂತನನ್ನು ಉಪಾಸನೆ ಮಾಡುವ ಕ್ರಮವನ್ನು ಈ ಉಪನಿಷತ್ತು ತಿಳಿಸುತ್ತೆ. ಅದರಲ್ಲಿ 2 ಕ್ರಮ. ಒಂದು, ಓಂ ಅನ್ನೋದು ಒಂದೇ ಅಕ್ಷರ ಅಂತ ಇಟ್ಟುಕೊಂಡು ಸಮಗ್ರ ಓಂಕಾರ ಭಗವಂತನನ್ನು ಹೇಗೆ ಹೇಳುತ್ತೆ ಅನ್ನುವಂಥ ಒಂದು ಉಪನಿಷತ್ತು, ಒಂದು ಭಾಗ. ಅದಕ್ಕೆ ಸಮಸ್ತ ಪ್ರಣವೋಪಾಸನೆ ಅಂತ ಹೇಳ್ತಾರೆ. ಸಮಗ್ರ ಪ್ರಣವ ಓಂಕಾರದಿಂದ ಭಗವಂತನನ್ನು ಉಪಾಸನೆ ಮಾಡುವ ಕ್ರಮ ಅದನ್ನು ಮೊದಲು ಹೇಳ್ತಾರೆ. ಅನಂತರ ವ್ಯಸ್ತ ಪ್ರಣವ ಉಪಾಸನೆ ಅಂತ ಇನ್ನೊಂದು ಭಾಗ. ವ್ಯಸ್ತ ಪ್ರಣವ ಉಪಾಸನೆ ಅಂದರೆ ಓಂಕಾರದಲ್ಲಿ ಘಟಕವಾದ ಅಂದರೆ ಸೇರಿಕೊಂಡಿರುವ ಆ, ಉ, ಮ, ನಾದ ಈ 4ರಿಂದ ಭಗವಂತನನ್ನು ಉಪಾಸನೆ ಮಾಡೋ ಕ್ರಮ ಹೇಗೆ ಅನ್ನುವುದನ್ನು ಇಡೀ ಉಪನಿಷತ್ತು ಹೇಳುತ್ತೆ. ಮೊದಲ ಭಾಗದಲ್ಲಿ ಸಮಗ್ರ ಓಂಕಾರದಿಂದ ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನು ಮೊದಲ ಭಾಗ ಹೇಳುತ್ತೆ. ಅನಂತರ ಇಡೀ ಉಪನಿಷತ್ತು ಓಂಕಾರದಲ್ಲಿ ಅಡಗಿದ ಅ, ಉ, ಮ, ನಾದ ಎಂಬ 4 ಅಕ್ಷರಗಳಿಂದ ಭಗವಂತನನ್ನು ಹೇಗೆ ತಿಳ್ಕೊಳ್ಳಬೇಕು, ಹೇಗೆ ಚಿಂತನೆ ಮಾಡಬೇಕು ಅನ್ನುವ ಕ್ರಮವನ್ನು ಮುಂದಿನ ಇಡೀ ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಇಲ್ಲಿ ಮೇಲು ನೋಟಕ್ಕೆ ನೋಡಿದರೆ ಓಮಿತಿ ಏತದ್ ಅಕ್ಷರಂ, ಓಂ ಎಂಬುದು ಅಕ್ಷರ, ಇದಂ ಸರ್ವಂ ಇದೆಲ್ಲವೂ. ಇದು ಸಂಸ್ಕೃತ ಭಾಷೆಗೆ ಗೊತ್ತಾದರೆ ಅರ್ಥ ಆಗೋದು. ಓಂ ಎಂಬುದು ಅಕ್ಷರ, ಇದಕ್ಕೆ ಉಪನಿಷತ್ತಿಗೆ ಯಾಕೆ ಬರೋದು? ನಮಗೆ ಓಂ ಅಂತ ನೋಡಿದ್ರೆ ಅಕ್ಷರ ಅಂತ ಗೊತ್ತಾಗಲ್ವೇ ನಮಗೆ? ಓಂ ಇತಿ ಏತದ್ ಅಕ್ಷರಂ, ಓಂ ಎಂಬುದು ಅಕ್ಷರ, ಇದಂ ಸರ್ವಂ ಇದೆಲ್ಲವೂ. ತಸ್ಯ ಉಪವ್ಯಾಖ್ಯಾನಂ, ಅದಕ್ಕೆ ವ್ಯಾಖ್ಯಾನ. ಭೂತಂ ಭವತ್ ಭವಿಷ್ಯತ್, ಹಿಂದಿತ್ತು ಮುಂದಿತ್ತು ಇವಾಗಿದೆ ಅಂತ ಇಷ್ಟೇ ಹೇಳ್ತಾ ಹೋದರೆ ನಮಗೇನು ಅರ್ಥ ಆಗತ್ತೆ? ಅದಕ್ಕೆ ಇಷ್ಟನ್ನೇ ಭಾಷೆಯ ನೆರವಿನಿಂದ ಹೇಳೋದು ಅರ್ಥ ಅಲ್ಲ. ಇದಕ್ಕೆ
ಓಂ ಅಂತಂದರೆ ಓಮಿತಿ ಅಂದರೆ ಓಂ ಎಂಬುದಾಗಿ ಕರೆಯಲ್ಪಡುವ ಭಗವಂತನು ಅಕ್ಷರಂ ಅಂದರೆ ಅವಿನಾಶಿಯಾದವನು ಅಂತ ಅರ್ಥ. ಓಮಿತ್ಯುಕ್ತಂತು ಯದ್ ಬ್ರಹ್ಮ ತದ್ ಅಕ್ಷರಮುದಾಹೃತಂ. ಓಂ ಎಂಬ ಅಕ್ಷರದಿಂದ ಪ್ರತಿಪಾದ್ಯನಾದ ಭಗವಂತ ಅವನು ಅಕ್ಷರ. ಕ್ಷರ ಅಂದರೆ ನಾಶವಾಗುವಂಥದ್ದು, ಅಕ್ಷರ ಅಂದರೆ ನಾಶರಹಿತವಾದದ್ದು. ಓಂ ಎಂಬ ಅಕ್ಷರ ಯಾವ ಭಗವಂತನನ್ನು ತಿಳಿಸಿಕೊಡುತ್ತೆ ಆ ಭಗವಂತ ಅವಿನಾಶಿಯಾದವನು, ನಾಶರಹಿತನಾದವನು. ಇದು ಓಮಿತಿ ಏತದ್ ಅಕ್ಷರಂ ಅನ್ನುವ ಮಂತ್ರದ ಅರ್ಥ. ಈಗ ಏನು ಅರ್ಥ ಆಯಿತು? ಭಾಷೆಯಿಂದ ಓಂ ಎಂಬುದಾಗಿ ಒಂದು ಅಕ್ಷರ ಅಂತ ತಿಳ್ಕೊಂಡಾಗ ಏನು ಅರ್ಥ ಆಯಿತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಓಮಿತಿ ಏತತ್ ಅಂದರೆ ಓಂ ಎಂಬ ಶಬ್ದದಿಂದ ಪ್ರತಿಪಾದ್ಯವಾದ ಯಾವ ವಸ್ತು ಇದೆ, ಓಂ ಎಂಬುದು ಯಾವ ಭಗವಂತನನ್ನು ಹೇಳ್ತಾ ಇದೆ, ಆ ಭಗವಂತ ಅಕ್ಷರಂ ಅಂದರೆ ಅವಿನಾಶಿ ಅಂತ. ಓಂಕಾರ ಭಗವಂತನನ್ನು ಯಾಕೆ ಹೇಳುತ್ತೆ ಅಂದರೆ ಓಂ ಅನ್ನೋದಕ್ಕೆ ಭಗವಂತ ಅಂತ ಯಾಕೆ ಅರ್ಥ? ಅದಕ್ಕೆ ಹೇಳ್ತಾರೆ ಓತಂ ಅತ್ರ ಜಗದ್ ಯಸ್ಮಾತ್ ಓಂ ತಸ್ಮಾತ್ ಭಗವಾನ್ ಹರಿಹಿ. ಅಂದರೆ ನಾವು ಕನ್ನಡದಲ್ಲಿ ಒಂದು ಶಬ್ದ ಹೇಳ್ತಾ ಇರ್ತೇವೆ, ಅದು ಸಂಸ್ಕೃತದ ಶಬ್ದ, ಕನ್ನಡದಲ್ಲಿ ಕೆಲವೊಮ್ಮೆ ಬಳಸ್ತಾ ಇರ್ತೇವೆ. ಓತಪ್ರೋತವಾಗಿದೆ ಅಂತ ಹೇಳ್ತಾ ಇರ್ತೇವೆ. ಓತ ಅಂದರೆ ವ್ಯಾಪ್ತವಾಗಿದೆ ಅಂತ ಅರ್ಥ, ಮತ್ತು ಇದರಲ್ಲಿ ಪ್ರವೇಶವಾಗಿದೆ ಅಂತ ಅರ್ಥ. ಪರಮಾತ್ಮ ಜಗತ್ತಿನೊಳಗೆ ತುಂಬಿದ್ದಾನೆ, ಜಗತ್ತು ಪರಮಾತ್ಮನ ಒಳಗೆ ಇದೆ. ಆದ್ದರಿಂದ ಪರಮಾತ್ಮನಿಗೆ ಓಂ ಅಂತ ಹೆಸರು. ಪರಮಾತ್ಮ ಜಗತ್ತಿನ ಎಲ್ಲ ಕಣಕಣಗಳ ಒಳಗೆ ತುಂಬಿಕೊಂಡಿದ್ದಾನೆ. ಜಗತ್ತಿನ ಒಳಗೆ ಭಗವಂತ ತುಂಬಿಕೊಂಡಿರುವುದರಿಂದ, ಜಗತ್ತು ಅವನೊಳಗೆ ಅಡಕವಾಗಿರೋದರಿಂದ ಆ ಭಗವಂತನಿಗೆ ಓಂ ಎಂಬುದಾಗಿ ಕರೀತಾ ಇದ್ದಾರೆ. ಆದ್ದರಿಂದ ಎಲ್ಲ ಗುಣಗಳು ಭಗವಂತನಲ್ಲಿ ಪ್ರವೇಶ ಮಾಡಿರೋದ್ರಿಂದ ಅವನನ್ನು ಓಂ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಓಂ ಅಂತಂದರೆ ಎಲ್ಲ ದೇಶಗಳಲ್ಲಿ ತುಂಬಿರುವವನು, ಎಲ್ಲ ಕಾಲಗಳಲ್ಲಿ ತುಂಬಿರುವವನು, ಎಲ್ಲ ಗುಣಗಳಿಂದ ತುಂಬಿರುವವನು, ಎಲ್ಲ ಜಗತ್ತನ್ನು ತನ್ನೊಳಗೆ ಅಡಕ ಮಾಡಿಕೊಂಡವನು, ಎಲ್ಲ ಜಗತ್ತಿನೊಳಗೆ ಅಡಗಿರುವವನು. ಆದ್ದರಿಂದ ಅವನಿಗೆ ಓಂ ಎಂಬುದಾಗಿ ಹೆಸರು. ಆದ್ದರಿಂದ ಓಂ ಅಂತಂದರೆ ಎಲ್ಲ ಜಗತ್ತು ಯಾರಲ್ಲಿ ಅಡಕವಾಗಿದೆ, ಎಲ್ಲ ಜಗತ್ತಿನಲ್ಲಿ ಯಾರು ಅಡಗಿದ್ದಾನೆ, ಯಾರು ಎಲ್ಲ ದೇಶಗಳಲ್ಲಿ ಇದ್ದಾನೆ, ಯಾರು ಎಲ್ಲ ಕಾಲಗಳಲ್ಲಿ ಇದ್ದಾನೆ, ಯಾರು ಎಲ್ಲ ಗುಣಗಳಿಂದ ತುಂಬಿದ್ದಾನೆ, ಅವನನ್ನು ಓಂ ಅಂತ ಕರೀತಾರೆ. ಅಂಥವ್ರು ನಾವು ಯಾರೂ ಅಲ್ಲ ಅಂತ ಗೊತ್ತಿರೋದ್ರಿಂದ ಓಂಕಾರಕ್ಕೆ ನಾವು ಯಾರೂ ಅರ್ಥ ಅಲ್ಲ ಅಂತ ಕನ್ಫರ್ಮು. ಯಾಕೆಂದರೆ ನಾವು ಎಲ್ಲ ದೇಶದಲ್ಲಿ ಇಲ್ಲ, ಎಲ್ಲ ಕಾಲದಲ್ಲಿ ಇಲ್ಲ, ಎಲ್ಲ ಗುಣಗಳು ನಮ್ಮಲ್ಲಿಲ್ಲ. ನಾವು ಜಗತ್ತಿನೊಳಗೆ ಸೇರಿಕೊಂಡಿದ್ದೇವೆ ಹೊರತು ಜಗತ್ತು ನಮ್ಮೊಳಗಿಲ್ಲ. ಆದ್ದರಿಂದ ಜಗತ್ತಿನೊಳಗೆ ಎಲ್ಲ ಕಡೆಯೂ ನಾವಿಲ್ಲ. ಆದ್ದರಿಂದ ನಾವು ಓಂ ಶಬ್ದಕ್ಕೆ ಅರ್ಥ ಅಲ್ಲ ಅನ್ನೋದಕ್ಕೆ ವಾದ ಬೇಡ, ಶಾಸ್ತ್ರ ಬೇಡ. ನಮ್ಮ ಅನುಭವವೇ ನಮಗೆ ಅರ್ಥ ಮಾಡಿಸುತ್ತೆ ನೀನು ಓಂಕಾರ ಅಲ್ಲಪ್ಪ ಅಂತ. ಇಂತಹ ಓಂ ಶಬ್ದದಿಂದ ಪ್ರತಿಪಾದ್ಯನಾದ ಭಗವಂತ ಅವನು ಅಕ್ಷರಂ. ಅಕ್ಷರಂ ಅಂದರೆ ಅವಿನಾಶಿ, ಯಾವುದೇ ತರಹದ ನಾಶರಹಿತನಾದವನು ಎಂಬುದಾಗಿ ಓಮಿತಿ ಏತದ್ ಅಕ್ಷರಂ ಅಂತ ಉಪನಿಷತ್ತು ಹೇಳ್ತಾ ಇದೆ. ಮತ್ತಷ್ಟೇ ಅಲ್ಲ, ಇದಂ ಸರ್ವಂ, ಇದು ಎಲ್ಲವೂ ಅಂದರೆ ಎಲ್ಲ ಅಂತ ಅಷ್ಟೇ ಅರ್ಥ ಅಲ್ಲ. ಸರ್ವ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ವೈದಿಕ ಸಾಹಿತ್ಯದಲ್ಲಿ ಸರ್ವಂ ಅಂದರೆ ಪೂರ್ಣ ಅಂತ ಅರ್ಥ. ಪರಮಾತ್ಮ ಪೂರ್ಣನಾಗಿದ್ದಾನೆ, ಆದ್ದರಿಂದ ಅವನಿಗೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಅಂತ ಯಾಕೆ ಹೆಸರು ದೇವರಿಗೆ ಅಂದರೆ ಅವನು ಪೂರ್ಣನಾಗಿದ್ದಾನೆ. ಪೂರ್ಣನಾಗಿರೋದ್ರಿಂದ ಅವನು ಬ್ರಹ್ಮ. ಹೀಗೆ ಓಂಕಾರ ಯಾವ ದೇವರನ್ನು ಹೇಳ್ತಾ ಇದೆ ಆ ದೇವರು ನಾಶರಹಿತನಾಗಿದ್ದಾನಾದ್ದರಿಂದ ಅವನಿಗೆ ಅಕ್ಷರ, ಅವನು ಪೂರ್ಣನಾಗಿದ್ದಾನಾದ್ದರಿಂದ ಅವನನ್ನು ಸರ್ವ ಅಂತ ಕರಿತಾ ಇದ್ದಾರೆ. ನಾವೇನು ಮಾಡಬೇಕು? ನಾವು ಬರೀ ಸರ್ವ ಮಾಡಬೇಕಷ್ಟೇ. ನಾವು ಸರ್ವ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಸರ್ವ ಪೂರ್ಣ ಆದದ್ದರಿಂದ ಸರ್ವ ಅಂತ ಅನಿಸಿಕೊಂಡಿರೋ ದೇವರನ್ನು ನಾವು ಸರ್ವ ಮಾಡಿದರೆ ಉದ್ಧಾರ ಆಗ್ತೇವೆ ಅಷ್ಟೇ. ಆದ್ದರಿಂದ ಅವನು ಸರ್ವ ಅಂದರೆ ಪೂರ್ಣನಾಗಿದ್ದಾನಾದ್ದರಿಂದ ಅವನನ್ನು ಸರ್ವ ಅಂತ ಕರಿತಾ ಇದ್ದಾರೆ. ಆ ಓಂಕಾರದ ವ್ಯಾಖ್ಯಾನವೇ ಭೂತಂ ಭವದ್ ಭವಿಷ್ಯತ್. ಅಂದರೆ ಭಗವಂತ ಮೂರು ಕಾಲದಲ್ಲೂ ಇದ್ದಾನೆ. ನಮ್ಮ ಕಾಲದಲ್ಲೆಲ್ಲ ದೇವರು ಇರಲಿಲ್ಲಪ್ಪ ಅಂತ ಯಾರು ಹೇಳೋರಿಲ್ಲ. ಆತ ಹಾಗೆ ಹಿಂದೆಯೂ ಇದ್ದ, ಈಗಲೂ ಇದ್ದಾನೆ, ಮುಂದೆಯೂ ಇರ್ತಾನೆ. ಆದ್ದರಿಂದ ಎಲ್ಲ ಕಾಲದಲ್ಲಿ ಇರೋದರಿಂದ ಅವನು ಓಂ ಅಂತ ಹೆಸರು. ಆ ಓಂ ಅನ್ನುವುದರ ವ್ಯಾಖ್ಯಾನ ಏನು ಅಂದರೆ ಅವನು ಗುಣಪರಿಪೂರ್ಣ ಆದದ್ದರಿಂದ ಅವನನ್ನು ಓಂ ಅಂತ ಕರೀತಾರೆ. ಎಲ್ಲ ಕಾಲಗಳಲ್ಲೂ ಇದ್ದಾನೆ ಪರಮಾತ್ಮ.
ಎಲ್ಲ ಕಾಲಗಳಲ್ಲಿ ಇದ್ದರೂ ಕೂಡ ಯಾವುದೇ ಕಾಲದ ಪ್ರಭಾವ ಅವನ ಮೇಲಿಲ್ಲ. ನಾವು ಬಾಲ್ಯದಲ್ಲಿ ನಮ್ಮ ದೇಹ ಸುಂದರವಾಗಿರುತ್ತೆ, ಯೌವನಕ್ಕೆ ಬಂದಾಗ ಕೆಲವು ಪರಿವರ್ತನೆಗಳಾಗತ್ತೆ, ಆಗಲೂ ಸ್ವಲ್ಪ ಸುಂದರವಾಗಿರುತ್ತೆ ಅಂತ ಅಂದ್ಕೊಳ್ತಾ ಇರ್ತೇವೆ. ಆಮೇಲೆ ವೃದ್ಧರಾಗ್ತೇವೆ, ಆಗ ನೋಡಲಿಕ್ಕೆ ಇನ್ನಷ್ಟು ಭಯಂಕರವಾಗಿ ಕಾಣ್ತಾ ಇರ್ತೇವೆ. ಹೀಗೆ ನಮ್ಮ ದೇಹದ ಮೇಲೆ ಕಾಲದ ಪ್ರಭಾವಗಳು ಬೀರುತ್ತೆ. ಒಂದು ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರೆ ನೋಡಿ, ಅದು ಫ್ರೆಶ್ ಆಗಿ ಕಿತ್ತಾಗ ಗಟ್ಟಿಯಾಗಿ ಅದು ಚೆನ್ನಾಗಿರುತ್ತೆ. ಅದು ಉಪ್ಪಿನಕಾಯಲ್ಲಿ ಹಾಕಿ 2 ತಿಂಗಳಾದರೆ ಅದರ ಅವಸ್ಥೆ ಹೇಗಿರುತ್ತೆ ನೋಡಿ. ಅದು ಕಾಲದ ಪ್ರಭಾವ ಅದರ ಮೇಲೆ ಬೀಳುತ್ತೆ. ನಮ್ಮ ದೇಹದ ಮೇಲೂ ಕಾಲದ ಪ್ರಭಾವ ಬೀರುತ್ತೆ. ಆದರೆ ಭಗವಂತ ಎಲ್ಲ ಕಾಲದಲ್ಲೂ ಇದ್ದಾನೆ, ಯಾವುದೇ ಕಾಲದ ಪ್ರಭಾವ ಅವನ ಮೇಲೆ ಬೀಳೋದಿಲ್ಲ. ಅದಕ್ಕೆ ಅವನನ್ನು ತ್ರಿಕಾಲಾತೀತ ಅಂತ ಕರೀತಾರೆ. ತ್ರಿಕಾಲ ಅತೀತ ಅಂದರೆ 3 ಕಾಲದಲ್ಲೂ ಮೀರಿದವನು, 3 ಕಾಲದ ವಿಕಾರಕ್ಕೆ ಒಳಗಾಗದೆ 3 ಕಾಲದಲ್ಲೂ ತುಂಬಿಕೊಂಡವನು. ಆದ್ದರಿಂದ ಅವನನ್ನು ಓಂ ಅಂತ ಕರೀತಾ ಇದ್ದಾರೆ. ಮತ್ತು ಭಗವಂತ ಹೇಗೆ ಗುಣಪರಿಪೂರ್ಣನೋ ಹಾಗೆ ಇನ್ಯಾರಾದರೂ ಗುಣಪರಿಪೂರ್ಣವಾದ ವ್ಯಕ್ತಿ ಇದ್ದಾರೋ ಅಂತಂದರೆ ಸರ್ವಂ ಓಂಕಾರ ಏವ. ಭಾಷೆಯಿಂದ ಸಂಸ್ಕೃತ ಭಾಷೆ ಕಲಿತವರು ಅರ್ಥ ಮಾಡಿದ್ರೆ ಎಲ್ಲವೂ ಓಂಕಾರವೇ, ಎಲ್ಲವೂ ಓಂಕಾರವೇ ಅಂತ ಅರ್ಥ ಅಲ್ಲ. ಓಂ ಶಬ್ದದಿಂದ ಪ್ರತಿಪಾದ್ಯನಾದ ದೇವರು ಮಾತ್ರ ಪೂರ್ಣ, ಇನ್ಯಾರೂ ಪೂರ್ಣರಲ್ಲ ಅಂತ ಅರ್ಥ. ಇಲ್ಲಿ ಓಂಕಾರ ಅನ್ನೋ ಶಬ್ದವನ್ನು ನಾವು ಬಳಸ್ತೇವೆ. ಈ ಓಂಕಾರ ಅನ್ನೋ ಶಬ್ದ ಕನ್ನಡದಲ್ಲಿ ನಾವು ಅಕಾರ ಇಕಾರ ಅಂತ ಹೇಳ್ತೇವೆ. ಅಕಾರ ಅನ್ನೋದು ನಿಜವಾಗಿ ಅಕಾರ ಅನ್ನೋದು ಸಂಸ್ಕೃತದ ಶಬ್ದ, ಆ ಅನ್ನೋದಕ್ಕೆ ಕಾರ ಅಂತ ಸೇರಿಕೊಂಡು ಅಕಾರ ಅಂತ ಆಗಿರೋದು. ಆದರೆ ಅದರಂತೆ ಓಂಕಾರ ಅಂದರೆ ಓಂ ಎಂಬ ಅಕ್ಷರ ಅಂತ ನಮಗೆ ಅರ್ಥ ಆಗತ್ತೆ. ಅದು ಉಪನಿಷತ್ತಿನಲ್ಲಿ ಕಾರ ಅಂದರೆ ಇಲ್ಲಿ ಪ್ರತಿಪಾದ್ಯ ಅಂತ ಅರ್ಥ. ಆದ್ದರಿಂದ ಓಂಕಾರ ಅಂದರೆ ಓಂ ಎಂಬ ಅಕ್ಷರದಿಂದ ಪ್ರತಿಪಾದ್ಯನಾದವನು ಅಂತ ಅರ್ಥ. ಆ ಓಂ ಎಂಬ ಅಕ್ಷರದಿಂದ ಪ್ರತಿಪಾದ್ಯನಾದವನಾದ್ದರಿಂದ ಅವನಿಗೆ ಓಂಕಾರ ಅಂತ ಹೆಸರು ಪರಮಾತ್ಮನಿಗೆ. ಬರೀ ಅಕ್ಷರಕ್ಕೆ ಓಂಕಾರ ಅಂತ ಅರ್ಥ ಅಲ್ಲ, ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನಾದ್ದರಿಂದ ಅವನಿಗೆ ಓಂಕಾರ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ವ್ಯಾಕರಣ ಓದ್ಕೊಂಡವರು ಕಾರ ಅಂತ ಒಂದು ಪ್ರತ್ಯಯ ಸೇರಿಕೊಂಡು ಓಂಕಾರ ಅಕಾರ ಇಕಾರ ವಿಕಾರ ಅಂತಾರವರು. ಆದರೆ ಶಾಸ್ತ್ರ ಬರೇ ಪ್ರತ್ಯಯ ಅಲ್ಲ, ಕಾರ ಅಂದರೆ ಪ್ರತಿಪಾದ್ಯ ಅಂತ ಅರ್ಥ. ಆದರೆ ಓಂಕಾರ ಅಂದರೆ ಓಂ ಎಂಬ ಅಕ್ಷರದಿಂದ ಯಾರು ಪ್ರತಿಪಾದ್ಯನಾಗಿದ್ದಾನೆ ಅಂದರೆ ಓಂ ಎಂಬ ಅಕ್ಷರ ಯಾರನ್ನು ಹೇಳ್ತಾ ಇದೆ ಅವನಿಗೆ ಓಂಕಾರ ಅಂತ ಹೆಸರು. ಆ ಓಂಕಾರ ವಾಚ್ಯನಾದ ಪರಮಾತ್ಮ ಮಾತ್ರ ಪೂರ್ಣ. ಓಂಕಾರ ಏವ ಸರ್ವಂ, ಓಂಕಾರನಾದ ಭಗವಂತ ಮಾತ್ರ ಪೂರ್ಣ, ಇನ್ಯಾರೂ ಪೂರ್ಣರಲ್ಲ. ಹಾಗೆಯೇ ಓಂಕಾರ ವಾಚ್ಯನಾದ ಭಗವಂತ ಮಾತ್ರ ತ್ರಿಕಾಲಾತೀತ, ಇನ್ಯಾರೂ ತ್ರಿಕಾಲಾತೀತರಲ್ಲ. ಆದರೆ ಪ್ರಕೃತಿ ಇದ್ದಾಳೆ ಮಹಾಲಕ್ಷ್ಮಿ, ಅವಳು ತ್ರಿಕಾಲಾತೀತಳು. ಮಹಾಲಕ್ಷ್ಮಿಯ ಮೇಲೂ ಕೂಡ ಕಾಲದ ಪ್ರಭಾವ ಇಲ್ಲ. ಆದ್ದರಿಂದ ಅವಳು ತ್ರಿಕಾಲಾತೀತ ಇದ್ದಾಳಲ್ಲ ಅಂದರೆ ಅವಳು ಭಗವಂತನ ಅಧೀನಳಾಗಿ ತ್ರಿಕಾಲಾತೀತವಾಗಿದ್ದಾಳೆ. ಸ್ವತಂತ್ರವಾಗಿ ತ್ರಿಕಾಲಾತೀತವಾದ ವಸ್ತು ಭಗವಂತ ಒಬ್ಬನೇ ಹೊರತು ಇನ್ಯಾರೂ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಭಗವಂತನನ್ನು ಬಿಟ್ಟು ಇನ್ನು ಏನು ಪ್ರಕೃತಿ ತತ್ವ ಮಹಾಲಕ್ಷ್ಮಿ ತತ್ವ ತ್ರಿಕಾಲಾತೀತವಾಗಿದೆ, ಅದು ತದಪಿ ಓಂಕಾರ ಏವ. ಅಂದರೆ ಭಗವಂತನಿಂದಲೇ ತ್ರಿಕಾಲಾತೀತವಾಗಿರ್ತಕ್ಕಂಥವಳವಳು. ಅಂದರೆ ಭಗವಂತನ ಅಧೀನಳಾಗಿ ತ್ರಿಕಾಲಾತೀತಳಾಗಿದ್ದಾಳೆ. ಆದರೆ ಭಗವಂತ ಸ್ವತಂತ್ರನಾಗಿ ತ್ರಿಕಾಲಾತೀತನಾಗಿದ್ದಾನೆ. ಆದ್ದರಿಂದ ಓಂ ಶಬ್ದದಿಂದ ಪ್ರತಿಪಾದ್ಯನಾದ ಭಗವಂತ ಗುಣಪರಿಪೂರ್ಣನಾಗಿದ್ದಾನೆ. ಎಲ್ಲ ದೇಶಗಳಲ್ಲಿ ತುಂಬಿದ್ದಾನೆ, ಎಲ್ಲ ಕಾಲಗಳಲ್ಲಿ ತುಂಬಿದ್ದಾನೆ. ಆದರೂ ಯಾವ ಕಾಲದ ಪ್ರಭಾವಕ್ಕೂ ಒಳಗಾಗದವನಾಗಿದ್ದಾನೆ ಮತ್ತು ತ್ರಿಕಾಲಾತೀತವಾದ ಪ್ರಕೃತಿಗೂ ನಿಯಾಮಕನಾಗಿದ್ದಾನೆ. ಎಲ್ಲ ಸದ್ಗುಣ ಪರಿಪೂರ್ಣನಾಗಿದ್ದಾನಾದ್ದರಿಂದ ಅವನನ್ನು ಓಂ ಅಂತ ಕರೀತಾರೆ. ಇದು ಸಮಗ್ರ ಓಂಕಾರದಿಂದ ಭಗವಂತನ ಚಿಂತನೆಯ ಕ್ರಮ. ಹಾಗೆ ಅಂತ ಮೊದಲ ಮಂತ್ರ ಇದನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಇಲ್ಲಿ ಇನ್ನು ಸಮಗ್ರ ಓಂಕಾರ ಅಂತಂದಾಗ ಆ ಓಂ ಎಂಬ ಶಬ್ದ ಹೇಗೆ ತಯಾರಾಯಿತು ಅಂದರೆ ಅವ ಅಂತ ಒಂದು ಕ್ರಿಯಾಪದ, ಅವ ಎಂಬ ವರ್ಬ್ನಿಂದ ಓಂ ಅಂತ ರೂಪ ಆಯಿತು ಅಂತ ಹೇಳ್ತಾರೆ. ಅವ ಅನ್ನುವ ವರ್ಬ್ನಿಂದ ಓಂ ಅಂತ ರೂಪ ಆಯಿತು ಅಂತಂದಾಗ ಓಂಕಾರಕ್ಕೆ ಎಷ್ಟೆಷ್ಟು ರೀತಿಯ ಅರ್ಥ ವಿಸ್ತಾರ ಬರುತ್ತೆ ಅನ್ನೋದನ್ನು ಸುಮ್ಮನೆ ಒಂದು ಚಮತ್ಕಾರಕ್ಕೆ ನೋಡೋಣ.
ಇವತ್ತು ಬರೇ ಅವ ಅನ್ನ ಅಂತ ಕ್ರಿಯಾಪದದಿಂದ ಓಂ ಶಬ್ದ ಆಗಿದೆ ಅಂತ ಇಟ್ಕೊಂಡು ಅದಕ್ಕೆ ಎಷ್ಟೆಷ್ಟು ಅರ್ಥ ವಿಸ್ತಾರ ಬರುತ್ತೆ ಅಂತ ಚಿಂತನೆ ಮಾಡುವಷ್ಟೊತ್ತಿಗೆ ಇವತ್ತಿನ ಸಮಯ ಮುಗಿಯುತ್ತೆ. ಆದ್ದರಿಂದ ಧೈರ್ಯವಾಗಿ ಕೇಳ್ಬೋದು, ಅದಕ್ಕಿಂತ ಜಾಸ್ತಿ ಮುಂದಕ್ಕೆ ಹೋಗಲ್ಲ. ಅವ ಅನ್ನೋ ಶಬ್ದಕ್ಕೆ ಅವ ರಕ್ಷಣೆ ಅಂತ. ಅವ ಅಂದರೆ ರಕ್ಷಣೆ ಮಾಡೋನು. ನಾವು ಬಂದು ಹೇಳ್ತೇವೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಂತ ಒಂದು ಶಬ್ದ ಹೇಳ್ತೇವೆ ನಾವಿಲ್ಲಿ. ವೃಂದ ಪ್ಲಸ್ ಅವನ, ವೃಂದಾವನ. ವೃಂದಾವನ ಅಂದರೆ ಏನು? ಅವನ ಅಂದರೆ ರಕ್ಷಣೆ, ವೃಂದ ಅಂದರೆ ಆ ಬೃಂದಾವನದಲ್ಲಿ ದೇವತೆಗಳ ವೃಂದ ಅಂದರೆ ಸಮುದಾಯ, ಗುರುಗಳ ವೃಂದ ಎಲ್ಲ ಗುರುಗಳು, ರಾಘವೇಂದ್ರ ಸ್ವಾಮಿಗಳು ಮಾತ್ರ ಅಲ್ಲ, ಅವರ ಮೇಲಿನ ಎಲ್ಲ ಗುರುಗಳು, ಆ ಎಲ್ಲ ದೇವತೆಗಳ ವೃಂದ ಅಂದರೆ ಸಮುದಾಯ ಅದರೊಳಗಿದ್ದು ಭಕ್ತರನ್ನು ಅವನ ಅಂದರೆ ರಕ್ಷಣೆ ಮಾಡುತ್ತೆ. ಅದಕ್ಕೆ ವೃಂದಾವನ ಅಂತ ಕರೆಯೋದು. ಅದಕ್ಕೆ ಬರೇ ವೃಂದಾವನ ಸಮಾಧಿ ಅಂತ ಅಷ್ಟು ಹಗುರವಾಗಿ ಭಾವಿಸೋ ಶಬ್ದ ಅಲ್ಲ ಅದು. ವೃಂದ ಅಂದರೆ ದೇವತೆಗಳ ವೃಂದ. ಅಲ್ಲಿ ಎಲ್ಲ ತತ್ವಾಭಿಮಾನಿ ಭಗವಂತನ ತನಕ ಎಲ್ಲ ದೇವತೆಗಳು ಇರ್ತಾರೆ. ತತ್ವಾಭಿಮಾನಿ ದೇವತೆಗಳೆಲ್ಲ ಇರುತ್ತೆ. ತತ್ವಾಭಿಮಾನಿ ದೇವತೆಗಳ ವೃಂದ, ಎಲ್ಲ ಗುರುಗಳ ವೃಂದ, ಆ ಪರಂಪರೆಯ ಪ್ರಾಣದೇವರ ತನಕ ಮಧ್ವಾಚಾರ ತನಕದ ಎಲ್ಲ ಪರಂಪರೆಯ ಗುರುಗಳು, ಹಿರಿಯರು, ಆ ಗುರುಗಳ ವೃಂದ ಒಳಗಿದ್ದು ಭಕ್ತರನ್ನು ಅವನ ಅಂದರೆ ರಕ್ಷಣೆ ಮಾಡುತ್ತೆ. ಆದ್ದರಿಂದ ಎಲ್ಲಿ ಇದ್ದು ಎಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೋ ಆ ಭಾಗಕ್ಕೆ ವೃಂದಾವನ ಅಂತ ಕರೀತಾ ಇದ್ದಾರೆ. ಅದರಿಂದ ಅವ ಅಂತಂದರೆ ರಕ್ಷಣೆ ಮಾಡುವವನು ಅಂತ ಅರ್ಥ. ಹಾಗಾದರೆ ಓಂ ಅಂದರೆ ಎಲ್ಲ ಜಗತ್ತನ್ನು ರಕ್ಷಣೆ ಮಾಡುವವನು ಅಂತ ಅರ್ಥ. ಮತ್ತು ಅವ ಅಂದರೆ ಹೋಗುವವನು ಅಂತ ಅರ್ಥ. ಎಲ್ಲಿಗೆ ಹೋಗ್ತಾನೆ? ಭಕ್ತರು ಕರದಲ್ಲಿಗೆ ಹೋಗ್ತಾನೆ. ಭಕ್ತರು ಕರೆದ ಕಡೆಯೆಲ್ಲ ಬರ್ತಾನೆ. ಗಜೇಂದ್ರನನ್ನು ರಕ್ಷಣೆ ಮಾಡೋದಕ್ಕೆ ಓಡಿ ಬಂದವನವನು. ಆದ್ದರಿಂದ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಓಡಿ ಬರ್ತಾನೆ ಭಗವಂತ. ಹಾಗಾಗಿ ಭಕ್ತರ ಉದ್ಧಾರಕ್ಕಾಗಿ ಓಡಿ ಬರುವವನಾದ್ದರಿಂದ ಅವನಿಗೆ ಓಂ ಅಂತ ಕರೀತಾರೆ. ಗಜೇಂದ್ರ ಅದನ್ನು ಒಂದು ಕಡೆ ಹೇಳ್ತಾರೆ ಶಾಸ್ತ್ರದಲ್ಲಿ. ಸಣ್ಣ ಒಂದು ಆನೆಯನ್ನು ಕಾಪಾಡೋದಕ್ಕೆ ಯಾರನ್ನಾದರೂ ಕಳಿಸ್ಬೋದಿತ್ತು. ಹೋಗಯ್ಯ, ನಂಗೆ ಪುರುಸೋತ್ತರ ನೀ ಹೋಗ್ಬಿಡ್ಬಾ ಅಂತ ಯಾರನ್ನಾದರೂ ಕಳಿಸ್ಬೋದಿತ್ತು. ಆದರೆ ಒಂದು ಸಣ್ಣ ಮೊಸಳೆಯಿಂದ ಒಂದು ಆನೆಯನ್ನು ಬಿಡುಗಡೆಗೊಳಿಸಲಿಕ್ಕೆ ತಾನು ವೈಕುಂಠದಿಂದ ಓಡಿ ಬಂದಿದ್ದಾನೆ. ಅಂದರೆ ಭಗವಂತ ಭಕ್ತರು ಚಿಕ್ಕವರು, ಬಡವರು, ದೊಡ್ಡವರು, ಶ್ರೀಮಂತರು ನೋಡಲ್ಲ ಅವನು. ಆ ಭಕ್ತರು ಎಷ್ಟು ಭಕ್ತಿಯಿಂದ ಕರೀತಾರೋ ಅಷ್ಟು ಪ್ರೀತಿಯಿಂದ ಭಗವಂತ ಓಡಿ ಬರ್ತಾನೆ. ಆ ಕರೆಯೋ ವಿಧಾನದಲ್ಲಿ ಕರೆಸ್ಕೊಳ್ಳೋರಿಗೆ ಬರಲೇಬೇಕು ಅಂತ ಅನಿಸಬೇಕು. ಹಾಗೆ ಕರೆಯೋ ಕ್ರಮ ಇರುತ್ತೆ. ಕರೆಯುವಾಗಲೇ ನಮ್ಮ ಸುಮ್ಮನೆ ಎದುರು ಸಿಕ್ಕಿದ್ದೇವೆ ಅಂತ ಕರೆದಿದ್ದಾರೆ ಅಷ್ಟೇ, ಇವರಿಗೆ ನಾವು ಬರಬೇಕು ಅಂತ ಏನಿಲ್ಲ ಅಂತ ಕರೆಸ್ಕೊಳ್ಳೋರಿಗೆ ಅರ್ಥ ಆಗಿಬಿಡುತ್ತೆ. ಹಾಗೆ ಕರೆಯೋರು ಇರ್ತಾರೆ. ಆದ್ದರಿಂದ ಆ ಕರೆಯೋದು ದೇವರಿಗೆ ಬರಬೇಕು ಅಂತ ಅನಿಸಿಬಿಡಬೇಕು. ಅಷ್ಟು ಭಕ್ತಿಯಿಂದ ಗಜೇಂದ್ರ ಕರೆದನಾದ್ದರಿಂದ ಒಂದು ಪುಟ್ಟ ಆನೆಯನ್ನು ಕಾಪಾಡುವುದಕ್ಕೋಸ್ಕರ ಭಗವಂತ ವೈಕುಂಠದಿಂದ ಓಡೋಡಿ ಬಂದ. ಹೀಗೆ ಭಕ್ತರ ಕಡೆಗೆ ಓಡಿ ಬರ್ತಾನೆ. ಆದ್ದರಿಂದ ಅವನಿಗೆ ಅವ ಅಂತ ಕರಿತಾ ಇದ್ದಾರೆ. ಮತ್ತು ಅವ ಅಂದರೆ ಸಂತೋಷ ಪಡುವವನು ಅಂತ ಅರ್ಥ. ಭಕ್ತರು ಕೊಡತಕ್ಕಂತಹ ಪತ್ರ ಪುಷ್ಪ ಮಾತ್ರದಿಂದಲೂ ಕೂಡ ಸಂತೋಷ ಪಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದ ನೋಡಿ. ಭಕ್ತರು ಅರ್ಪಿಸುವಂತಹ ಒಂದು ತುಳಸಿ ಪತ್ರ, ಒಂದು ಬಿಲ್ವಪತ್ರ. ಬಿಲ್ವಪತ್ರ ಬರೀ ಶಿವನಿಗೆ ಮಾತ್ರ ಅಲ್ಲ, ನಾರಾಯಣನಿಗೆ ಬಿಲ್ವಪತ್ರ ಬಹಳ ಪ್ರಿಯ. ಶಾಸ್ತ್ರದಲ್ಲಿ ಹೇಳ್ತಾರೆ ಅದನ್ನು. ಹಾಗಾಗಿ ಆ ಬಿಲ್ವಪತ್ರವನ್ನು ಅರ್ಪಣೆ ಮಾಡಿದ್ರೆ ಸಾಕು, ಸಂತೋಷ ಪಡ್ತಾನೆ. ತುಳಸಿ ಪತ್ರವನ್ನು ಅರ್ಪಣೆ ಮಾಡಿದ್ರೆ ಸಾಕು, ಸಂತೋಷ ಪಡ್ತಾನೆ. ಫಲವನ್ನು ಅರ್ಪಣೆ ಮಾಡಿದ್ರೆ ಸಂತೋಷ ಪಡ್ತಾನೆ. ನೀರನ್ನು ಅರ್ಪಣೆ ಮಾಡಿದ್ರೆ ಸಂತೋಷ ಪಡ್ತಾನೆ. ಇಷ್ಟು ಸಿಂಪಲ್ ಗಾಡ್ ಜಗತ್ತಲ್ಲಿ ಯಾರೂ ಇಲ್ಲ. ಆದ್ದರಿಂದ ಯಾಕೆಂದರೆ ಅವನಿಗೇನೂ ಬೇಕಾಗಿಲ್ಲ. ನಾವು ನಮ್ಮ ಭಕ್ತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೆ ಒಂದು ಮಾರ್ಗವನ್ನು ಹುಡುಕ್ತೇವೆ. ಯಾರ ಮೇಲೆ ನಮಗೆ ಪ್ರೀತಿ ಇದೆ ಅವ್ರ ಮನೆಗೆ ಬಂದ್ಕೊಳ್ಳಿ ಏನಾದ್ರು ಕೊಡ್ತೇವೆ ಕುಡಿಲಿಕ್ಕೆ. ಯಾಕೆ ಕೊಡ್ತೇವೆ? ಪ್ರೀತಿ ಇದೆ ಅಂತ. ಕೆಲವೊಂದು ಪ್ರೀತಿ ಇದ್ದರೂ ಕೊಡ್ತೇವೆ, ಬೇಗ ಹೋಗಲಿ ಅಂತಲೂ ಕೊಟ್ಟು ಕಳಿಸೋ ಕಾರ್ಯಕ್ರಮ ಇರುತ್ತೆ. ಆದರೆ ಭಗವಂತನಿಗೆ ಪ್ರೀತಿ ಇದ್ದರೆ ಮಾತ್ರ ಕೊಡೋ ಸಾಧ್ಯ ಅದು. ಆದ್ದರಿಂದ ಭಕ್ತರು ಅರ್ಪಿಸುವ ಪತ್ರ ಪುಷ್ಪ ತೋಯ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಅವನಿಗೆ ಹಸಿವೆ ಇಲ್ಲದೆ ಹೋದರೂ ಹಸಿದವನಂತೆ ತಿಂತಾನಂತೆ ಭಕ್ತರು ಕೊಟ್ಟರೆ. ಭಾರಿ ಎಷ್ಟೋ ದಿವಸದಲ್ಲಿ ಏನೂ ತಿಂದೇ ಇಲ್ಲ ಇವನು ಅಂತ ಅನ್ಕೋಬೇಕು ತಿನ್ನೋ ಕ್ರಮ ನೋಡಿದ್ರೆ. ಹಾಗೆ ಹಸಿದವನ ಹಾಗೆ ಪ್ರೀತಿಯಿಂದ ಅರ್ಪಣೆ ಮಾಡಿದ್ದಾನೆ, ಅಷ್ಟು ಪ್ರೀತಿಯಿಂದ ತಗೊಳ್ತಾನೆ ಪರಮಾತ್ಮ. ಶಬರಿ ಆ ಹಣ್ಣನ್ನು ಕೊಟ್ಟಾಗ ನನಗೆ ಹೊಟ್ಟೆ ತುಂಬಿದೆ, ನಾನು ಆಪ್ತಕಾಮ, ಇದನ್ನು ಯಾರು ತಗೋತಾರೆ ಅಂತ ಪಕ್ಕಕ್ಕೆ ಬಿಸಾಕಲಿಲ್ಲ. ಶಬರಿ ಭಕ್ತಿಯಿಂದ ಕೊಟ್ಟಿದ್ದಾಳೆ ಅಂತ ಭಕ್ತಿಯಿಂದ ಕೊಟ್ಟ ಹಣ್ಣನ್ನು ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ದ.
ಗಜೇಂದ್ರ ಭಕ್ತಿಯಿಂದ ಪುಷ್ಪವನ್ನು ಅರ್ಪಣೆ ಮಾಡ್ದ, ಪ್ರೀತಿಯಿಂದ ಆ ಸೇವೆಯನ್ನು ಸ್ವೀಕಾರ ಮಾಡ್ದ. ಆದ್ದರಿಂದ ಓಂ ಅಂದರೆ ಭಕ್ತರು ಪ್ರೀತಿಯಿಂದ ಕೊಟ್ಟದ್ದನ್ನು ಭಕ್ತಿಯಿಂದ ಕೊಟ್ಟದ್ದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಹಾಗೆ ಅಂತ ಅರ್ಥ. ಅದೇ ತರಹ ಭಕ್ತರನ್ನು ಅವನು ಭಕ್ತರು ಕೊಟ್ಟದ್ದರಿಂದ ಸಂತೋಷ ಪಡ್ತಾನೆ, ಭಕ್ತರನ್ನು ಸಂತೋಷಪಡಿಸ್ತಾನೆ. ಕೆಲವೊಬ್ಬರೇ ಸಂತೋಷ ಪಡೋರು ಮಾತ್ರ ಇರ್ತಾರೆ. ನಾವು ಹೀಗೆ ಕೊಟ್ಟರೆ ಇನ್ನೊಬ್ಬರು ಸಂತೋಷ ಆಗುತ್ತೆ ಅನ್ನೋ ಕಾನ್ಸೆಪ್ಟೇ ಬರಲ್ಲ ಕೆಲವರಿಗೆ. ಭಗವಂತ ಹಾಗಲ್ಲ, ಭಕ್ತರು ಏನು ಕೊಡ್ತಾರೆ ಪ್ರೀತಿಯಿಂದ ಅದರಿಂದ ಅವನು ಸಂತೋಷ ಪಡ್ತಾನೆ, ಹಾಗೆ ಭಕ್ತರನ್ನು ಸಂತೋಷಪಡಿಸ್ತಾನೆ. ಎರಡೂ ಇದೆ. ಅನಂತರ ಅವ ಅಂತಂದರೆ ತಿಳಿಯುತ್ತಾನೆ ಅಂತ ಅರ್ಥ. ಅಂದರೆ ಎಲ್ಲವನ್ನೂ ತಿಳಿದವನು ಪರಮಾತ್ಮ, ಸರ್ವಜ್ಞ, ಎಲ್ಲವನ್ನೂ ತಿಳಿದವನಾದ್ದರಿಂದ ಅವನಿಗೆ ಓಂ ಅಂತ ಹೆಸರು. ಆದ್ದರಿಂದ ಓಂ ಅಂತ ಅವನನ್ನು ತಿಳ್ಕೊಂಡ ಮೇಲೆ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ಏನೋ ಮಾಡಬಹುದು ಅನ್ನೋದು ನಮ್ಮ ತಲೆಯಿಂದ ಹೊರಗೆ ಹೋಗಬೇಕು. ಯಾಕೆಂದರೆ ಎಲ್ಲವನ್ನೂ ತಿಳಿಯುತ್ತಾನೆ, ಆದ್ದರಿಂದಲೇ ಅವನಿಗೆ ಓಂ ಅಂತ ಹೆಸರು. ಅವನು ಸರ್ವಜ್ಞ ಆದ್ದರಿಂದ ಅವನಿಗೆ ಓಂ ಅಂತ ಹೆಸರು. ಹೀಗೆ ಓಂ ಅಂತಂದರೆ ಎಲ್ಲವನ್ನೂ ತಿಳಿದವನು, ಎಲ್ಲವನ್ನೂ ತಿಳಿಸುವವನು. ಯಾಕೆ ನಮಗೇನಾ ತಿಳಿಬೇಕಾಗಿದ್ದರೂ ಅವನೇ ತಿಳಿಸ್ಬೇಕು ಅವನು. ಆದ್ದರಿಂದ ಎಲ್ಲರಿಗೂ ಎಲ್ಲವನ್ನೂ ಯೋಗ್ಯತಾನುಸಾರವಾಗಿ ತಿಳಿಸುವವನು ಅವನೇ, ಎಲ್ಲವನ್ನೂ ತಿಳಿದವನು ಅವನೇ, ಎಲ್ಲರಿಂದ ತಿಳಿಯಲ್ಪಡುವವನು ಅವನೇ. ಆದ್ದರಿಂದ ಅವನಿಗೆ ಓಂ ಅಂತ ಕರೀತಾ ಇದ್ದಾರೆ. ಅದರಂತೆಯೇ ಓಂ ಅಂದರೆ ಎಲ್ಲದರೊಳಗೂ ಪ್ರವೇಶ ಮಾಡುವವನು, ಸರ್ವಾಂತರ್ಯಾಮಿ ಅವನು. ಹೇಗೆ ಒಂದು ಮಣಿಹಾರವನ್ನು ನಾವು ನೋಡ್ತೇವೆ, ಆ ದಾರ ಪ್ರತಿಯೊಂದು ಮಣಿಯ ಒಳಗೂ ಹೋಗಿರುತ್ತೆ, ಪ್ರತಿಯೊಂದು ಮಣಿಯ ಒಳಗೂ ದಾರ ಒಳಗೆ ಹೋಗಿ ಆ ಮಣಿಯನ್ನು ಆ ಆಕಾರದಲ್ಲಿ ಸ್ಥಿರವಾಗಿ ಇರುವಂತೆ ನೋಡ್ಕೊಳ್ತಾ ಇರುತ್ತೆ. ಅದಕ್ಕೆ ಭಗವಂತನನ್ನು ಸೂತ್ರಧಾರ ಅಂತ ಕರೆಯೋದು. ನಾವೆಲ್ಲರೂ ಕೂಡ ಮಣಿಗಳು ಅಂತಾದರೆ ಆ ಎಲ್ಲ ಮಣಿಗಳ ಒಳಗೆ ಅವನು ಅಂತರ್ಯಾಮಿಯಾಗಿ ನಿಂತುಕೊಂಡು ಎಲ್ಲವನ್ನು ಸೂತ್ರೇ ಮಣಿಗಣ ಇವ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ದಾರವನ್ನು ಅವಲಂಬಿಸಿಕೊಂಡು ಎಲ್ಲ ಮಣಿಗಳು ಹೇಗಿದೆಯೋ ಹಾಗೆ ಭಗವಂತ ಎಲ್ಲರ ಒಳಗೆ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದ ಓಂ ಅಂದರೆ ಸರ್ವಾಂತರ್ಯಾಮಿ ಅಂತ ಅರ್ಥ. ಮತ್ತು ಓಂ ಅಂತಂದರೆ ಇನ್ನೊಂದು ಅರ್ಥ ಸರ್ವ ಸಮರ್ಥ ಅಂತ ಅರ್ಥ. ಏನನ್ನು ಬೇಕಾದ್ರೂ ಮಾಡೋ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ. ಅವನು ಸರ್ವಸಮರ್ಥ ಆದ್ದರಿಂದ ಅವನಿಗೆ ಓಂ. ಬರೇ ಅವನು ಸರ್ವಸಮರ್ಥ ಅಷ್ಟೇ ಅಲ್ಲ, ನಮಗೆಲ್ಲ ಆಯಾಯ ಕಾಲಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಡೋನವನು. ನಮಗೆ ಪುರಾಣಕ್ಕೆ ಬರಬೇಕಾಗಿದ್ದರೆ ಬರೋ ಸಾಮರ್ಥ್ಯ ಇರಬೇಕು, ನಮ್ಮ ಕೈ ಕಾಲುಗಳಿಗೆ ಇಷ್ಟು ದೂರ ನಡ್ಕೊಂಡು ಬರೋ ಸಾಮರ್ಥ್ಯ ಇರಬೇಕು, ನಮ್ಮ ಕಿವಿಗೆ ಕೇಳಿಸ್ಕೊಳ್ಳೋ ಸಾಮರ್ಥ್ಯ ಇರಬೇಕು, ನಮ್ಮ ಕಣ್ಣಿಗೆ ನೋಡೋ ಸಾಮರ್ಥ್ಯ ಇರಬೇಕು. ಹೀಗೆ ಕಣ್ಣಿಗೆ ನೋಡೋ ಸಾಮರ್ಥ್ಯ, ಕಿವಿಗೆ ಕೇಳೋ ಸಾಮರ್ಥ್ಯ, ಕಾಲಿಗೆ ಇಲ್ಲಿ ತನಕ ಬರೋ ಸಾಮರ್ಥ್ಯ, ಈ ಎಲ್ಲ ಸಾಮರ್ಥ್ಯಗಳನ್ನು ಕೊಡುವವನು ಅವನೇ. ಅವನು ಸರ್ವಸಮರ್ಥನೂ ಆಗಿದ್ದಾನೆ. ಹೀಗೆ ಸರ್ವಸಮರ್ಥನಾಗಿ ಎಲ್ಲರಿಗೂ ಸಾಮರ್ಥ್ಯವನ್ನು ಕೊಡುವವನವನು. ಆದ್ದರಿಂದ ಅವನನ್ನು ಓಂ ಅಂತ ಕರೀತಾರೆ. ಇನ್ನು ಓಂ ಅಂತಂದರೆ ಅವನು ಬೇಡ್ತಾನೆ, ಆದ್ದರಿಂದ ಅವನಿಗೆ ಓಂ ಅಂತ ಹೆಸರು. ಅಲ್ಲ, ನಾವೆಲ್ಲ ಅವನ ಹತ್ರ ಹೋಗಿ ಬೇಡ್ತೇವೆ, ಅವನು ಬೇಡ್ತಾನ? ಹೌದು, ಅವನು ಬೇಡ್ತಾನೆ. ನಮಗೋಸ್ಕರ ಯಾರಲ್ಲಿ ಬೇಕಾದರೂ ಹೋಗಿ ಬೇಡ್ತಾನೆ ಅವನು. ಇಂದ್ರನಿಗೋಸ್ಕರ ಬಲಿಚಕ್ರವರ್ತಿಯ ಮನೆ ಮುಂದೆ ಹೋಗಿ ಬೇಡ್ದ, ತಾನು ಸ್ವಾಭಿಮಾನಿ, ನಾನು ಹೋಗಿ ಕೈ ಒಡ್ಡೋದ ಅಂತ ಯೋಚನೆ. ಭಕ್ತರಿಗೋಸ್ಕರ ಏನು ಬೇಕಾದ್ರೆ ನಾನು ಮಾಡ್ತೇನೆ. ಹಾಗೆ ಭಕ್ತರಿಗಾಗಿ ಯಾಚನೆ ಮಾಡಿದ ಪರಮಾತ್ಮ. ಆ ಇಂದ್ರನಿಗೋಸ್ಕರ ಬಲಿಚಕ್ರವರ್ತಿಯ ಯಜ್ಞ ಮಂಟಪಕ್ಕೆ ಹೋಗಿ ಕೈ ಒಡ್ಡಿ ಯಾಚನೆ ಮಾಡ್ತಾನೆ. ಅಷ್ಟೇ ಅಲ್ಲ, ನಾವು ಇನ್ನೊಬ್ಬರನ್ನು ಬೇಡುವ ಹಾಗೆ ಮಾಡುವವನು ಅವನು. ನಾವು ಬೇಡುವ ಹಾಗೆ ಮಾಡ್ತಾನೆ, ನಮಗಾಗಿ ಅವನೂ ಬೇಡ್ತಾನೆ, ಎರಡನ್ನೂ ಮಾಡಬಲ್ಲಂಥವನು. ಆದ್ದರಿಂದ ಅವನಿಗೆ ಓಂ ಅಂತ ಹೆಸರು. ಓಂ ಅಂದರೆ ಎಲ್ಲರೂ ಯಾರನ್ನು ಬೇಡ್ತಾರೋ ಅವನು ಅಂತ ಅರ್ಥ. ಮತ್ತು ಭಕ್ತರಿಗೋಸ್ಕರ ಯಾರಲ್ಲಿ ಏನು ಬೇಕಾದರೂ ಬೇಡ್ತಾನೆ ಅಂಥವನಾದ್ದರಿಂದಲೂ ಅವನಿಗೆ ಓಂ ಅಂತ ಹೆಸರು. ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ ಅಂತಂದರೆ ಎಲ್ಲವನ್ನೂ ಮಾಡುವವನು, ಸರ್ವಕರ್ತ. ಸರ್ವಕರ್ತ ನಕ್ರಿಯತೆ ತಮ್ಮನಮಾಮಿ ರಮಾಪತಿಂ ಅಂತ ಹೇಳ್ತಾರೆ. ಅವನನ್ನು ಯಾರೂ ಮಾಡಲ್ಲ, ಆದರೆ ಎಲ್ಲವನ್ನೂ ಅವನೇ ಮಾಡ್ತಾನೆ. ಎಲ್ಲವನ್ನೂ ಅವನು ಮಾಡ್ತಾನಾದ್ದರಿಂದ ಅವನೇ ಸರ್ವಕರ್ತ. ಅದಕ್ಕೆ ಓಂ ಅಂತ ಹೆಸರು. ನಾವು ಸಂಧ್ಯಾ ವಂದನೆ ಮಾಡ್ತೇವೆ, ನಾವು ಮಾಡೋದಲ್ಲ, ಒಳಗೆ ನಿಂತು ಅವನು ಮಾಡಿಸ್ತಾನೆ. ದೇವರು ಪೂಜೆ ಮಾಡ್ತೇವೆ, ಅಲ್ಲೊಂದು ಮಂತ್ರ ಹೇಳಿದರು, ನಿಶುಸೀದ ಗಣಪತಿ ಅಂತ. ಹೇ ಭಗವಂತ, ನಮ್ಮ ಎಲ್ಲ ಇಂದ್ರಿಯಗಳಿಗೆ ನೀನು ನಿಯಾಮಕ, ನಮ್ಮ ಎಲ್ಲ ಇಂದ್ರಿಯಗಳ ಒಳಗೆ ಇದ್ದುಕೊಂಡು ನಿನ್ನ ಪೂಜೆಯನ್ನು ನೀನೇ ಮಾಡಿಕೊಂಡು ನಮಗೆ ಅನುಗ್ರಹ ಮಾಡು, ಹಾಗೆ ಅಂತ ಆ ಮಂತ್ರದ ಅರ್ಥ.
ಇಲ್ಲದೆ ಹೋದರೆ ನಾವು ಬೇಕಾದಷ್ಟು ಪೂಜೆ ಮಾಡಿದ್ದೇವೆ ಅಂತ ದೇವರ ಮನೆಯಿಂದ ಹೊರಗೆ ಬರೋಷ್ಟೊತ್ತಿಗೆ ನಾವು ಎಷ್ಟು ಪೂಜೆ ಮಾಡಿದ್ದೇವೆ ದೇವ್ರನ್ನ ಅನ್ನೋ ಅಹಮನಿಂದಲೇ ಹೊರಗೆ ಬಂದರೆ ಅಷ್ಟು ಪೂಜೆಯೂ ವ್ಯರ್ಥ ಆಯಿತು. ಹೇಗೆ ಮಕ್ಕಳು ಮಗು ಮಲಗಿಬಿಟ್ಟಿದೆ, ಹುಷಾರಿಲ್ಲ, ಅಮ್ಮ ಏನು ಮಾಡ್ತಾಳೆ, 1 ವಾರ ಮಗು ಮಲಗಿದೆ ಅಂತ ಹೇಳಿ 1 ವಾರ ಮಗುವಿನ ಜೊತೆ ಮನೆಗೆ ಹೋಗಿ 1 ವಾರದ ಎಲ್ಲ ಹೋಮ್ವರ್ಕ್ ಅವಳು ಮಾಡಿ ಮಗು ಮಾಡ್ತು ಅಂತ ಕೊಡ್ತಾಳೆ ಅವಳು. ಹಾಗೆ ಈ ಸಾಮಾನ್ಯವಾದ ಮನುಷ್ಯರಿಗೇನೆ ಮಗುಗೋಸ್ಕರ ತಾನೇ ಹೋಮ್ವರ್ಕ್ ಮಾಡಿ ಮಗು ಮಾಡಿದ್ದು ಅಂತ ಕೊಡ್ತಾಳೆ ತಾಯಿ ಅಂದರೆ ಆ ಭಗವಂತನಿಗೆ ಅದಕ್ಕಿಂತ ಹೆಚ್ಚಿನ ಕಾರುಣ್ಯ ಇರುವವನು. ಆದ್ದರಿಂದ ನಾವು ಪ್ರವಚನ ಮಾಡ್ತೇವೆ ಅಂದರೆ ನಮ್ಮೊಳಗೆ ನಿಂತು ಅವನು ಮಾಡಿಸ್ತಾನೆ, ನಿಮ್ಮೊಳಗೆ ನಿಂತು ಅವನು ಕೇಳಿಸ್ತಾನೆ. ಇಷ್ಟೇ ಶಾಸ್ತ್ರದ ಸಾರ. ಎಲ್ಲವನ್ನೂ ಒಳಗೆ ನಿಂತು ಅವನು ಮಾಡ್ತಾನೆ, ಮಾಡಿಸ್ತಾನೆ. ಆದ್ದರಿಂದ ಅವನಿಗೆ ಓಂ ಅಂತ ಹೆಸರು. ಆದ್ದರಿಂದ ಓಂ ಅಂದರೆ ಎಲ್ಲವನ್ನೂ ಮಾಡುವವನು, ಎಲ್ಲರೊಳಗೆ ನಿಂತು ಎಲ್ಲವನ್ನೂ ಎಲ್ಲರಿಂದ ಮಾಡಿಸುವವನು. ಆದ್ದರಿಂದ ಅವನಿಗೆ ಓಂ ಎಂಬುದಾಗಿ ಹೆಸರು. ಅನಂತರ ಇನ್ನೊಂದು ಏನಂತಂದರೆ ಅವ ಅಂತಂದರೆ ಅವನು ಎಲ್ಲವನ್ನೂ ಎಲ್ಲ ಇಷ್ಟವನ್ನು ಹೊಂದಿದ್ದಾನೆ. ಆಪ್ತ ಕಾಮ ಅಂತ ಅರ್ಥ. ಅಂದರೆ ಹೊಂದಬೇಕಾದ ಎಲ್ಲವನ್ನೂ ಅವನು ಹೊಂದಿದ್ದಾನೆ. ಆದ್ದರಿಂದ ಯಾವುದನ್ನೇ ಹೊಂದಬೇಕು ಅನ್ನುವ ಬಯಕೆ ಇಲ್ಲ. ಎಲ್ಲರೂ ಏನೇನು ಬಯಸ್ತಾರೆ ಅದೆಲ್ಲವನ್ನೂ ಅವನು ತುಂಬಿಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಯಾವುದರ ಬಯಕೆಯೂ ಇಲ್ಲ. ಅವನು ಆಪ್ತ ಕಾಮ. ಆದ್ದರಿಂದ ಅವನಿಗೆ ಓಂ ಅಂತ ಕರೀತಾ ಇದ್ದಾರೆ. ಮತ್ತು ಓಂ ಅಂತಂದರೆ ಅವನು ಬೆಳಗುವವನು. ಎಷ್ಟು ಬೆಳಗುತ್ತಾನೆ? ಬರೀ ಬೆಳಗೋದು ಮಾತ್ರ ಅಲ್ಲ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನಪಾವಕಃ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಜಗತ್ತನ್ನು ಬೆಳಗುವ ಚಂದ್ರ, ಜಗತ್ತನ್ನು ಬೆಳಗುವ ಸೂರ್ಯ, ಅಗ್ನಿ, ಇದು ಯಾವುದೂ ಕೂಡ ನನ್ನನ್ನು ಬೆಳಗೋದಿಲ್ಲ. ಕತ್ತಲೆಯ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ನಮ್ಮ TVS ಹೆಡ್ಲೈಟೇ ತುಂಬ ಬೆಳಕು ಅಂತ ಕಾಣಿಸ್ತಾ ಇರುತ್ತೆ. ಎದುರುಗಡೆ ಒಂದು ದೊಡ್ಡ ಹೆಡ್ಲೈಟ್ ಹಾಕೊಂಡು ದೊಡ್ಡ ಲಾರಿ ಬಂದುಬಿಟ್ರೆ ನಮ್ಮ TVSಗೆ ಲೈಟ್ ಹಾಕ್ಕೊಂಡಿದ್ದೇವೋ ಇಲ್ಲವೋ ಸಂಶಯ ಬಂದ್ಬಿಡುತ್ತೆ ನಮಗೆ. ಈ TVSಲ್ಲಿರುವ ಲೈಟ್ ಏನಿದೆ ಅದು ಲಾರಿಯನ್ನು ಬೆಳಗಿಸೋಷ್ಟು ಶಕ್ತಿ ಇಲ್ಲ. ಅದಕ್ಕೆ ಲಾರಿಯ ದೀಪವನ್ನು ಬೆಳಗಿಸೋ ಶಕ್ತಿ ನಮ್ಮ TVS ಹೆಡ್ಲೈಟ್ಗಿಲ್ಲ. ಹಾಗೆ ನಾವೆಲ್ಲ ಅಲ್ಪ ಪ್ರಕಾಶರು. ಆ ನಮ್ಮನ್ನು ಜಗತ್ತಿನಲ್ಲಿ ಅತ್ಯಂತ ಬೆಳಕಿನ ವಸ್ತು ಅಂದರೆ ಸೂರ್ಯ, ಅನಂತರ ಚಂದ್ರ, ಅನಂತರ ಅಗ್ನಿ. ಆದರೆ ನ ತದ್ಭಾಸಯತೆ ಸೂರ್ಯ. ಈ ಸೂರ್ಯ ಜಗತ್ತಿನಲ್ಲಿ ಎಲ್ಲವನ್ನೂ ಬೆಳಗಿಸ್ತಾನೆ. ಆದರೆ ಭಗವಂತನನ್ನು ಬೆಳಗುವ ಶಕ್ತಿ ಅವನಿಗಿಲ್ಲ. ಯಾಕೆಂದರೆ ಆ ಭಗವಂತನ ಬೆಳಕಿನ ಮುಂದೆ ಇವನು ಸಣ್ಣ ಮೇಣದ ದೀಪ ಇದ್ದ ಹಾಗೆ. ಆದ್ದರಿಂದ ಭಗವಂತನನ್ನು ಬೆಳಗಿಸಲಿಕ್ಕೆ ಸೂರ್ಯನ ಕೈಯಲ್ಲೂ ಆಗಲ್ಲ, ಚಂದ್ರನ ಕೈಯಲ್ಲೂ ಆಗಲ್ಲ, ಅಗ್ನಿಯ ಕೈಯಲ್ಲೂ ಆಗಲ್ಲ. ಅಷ್ಟೇ ಅಲ್ಲ, ಈ ಚಂದ್ರ ಸೂರ್ಯ ಅಗ್ನಿ ಈ ಜಗತ್ತನ್ನು ಏನು ಬೆಳಗಿಸ್ತಾರೆ, ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಆ ಭಗವಂತ ಕೊಟ್ಟ ಬೆಳಕಿನಿಂದ ಸೂರ್ಯ ಜಗತ್ತನ್ನು ಬೆಳಗುತ್ತಾ ಇದ್ದಾನೆ. ಭಗವಂತ ಕೊಟ್ಟ ಬೆಳಕಿನಿಂದ ಚಂದ್ರ ಬೆಳಗಿಸ್ತಾ ಇದ್ದಾನೆ. ಭಗವಂತ ಕೊಟ್ಟ ಬೆಳಕಿನಿಂದ ಅಗ್ನಿ ಬೆಳಗುತ್ತಾ ಇದೆ, ದೀಪ ಬೆಳಗ್ತಾ ಇದೆ. ಆದ್ದರಿಂದ ಎಲ್ಲರಿಗಿಂತ ಅತ್ಯಂತ ಬೆಳಗುವವನು, ಎಲ್ಲದರ ಒಳಗೆ ನಿಂತು ಬೆಳಗಿಸುವವನು. ಇಂಥವನಾದ್ದರಿಂದ ಎಲ್ಲವನ್ನೂ ಮೀರಿಸುವಂತಹ ಪ್ರಕಾಶ ಸ್ವರೂಪ, ಬೆಳಕಿನ ರಾಶಿ ಭಗವಂತ ಅಂದರೆ. ಆದ್ದರಿಂದ ಅವನಿಗೆ ಓಂ ಅಂತ ಹೆಸರು. ಮತ್ತು ಇನ್ನೊಂದು ಅರ್ಥ ಅಂತಂದರೆ ಅವ ಅಂತಂದರೆ ಅವನು ಎಲ್ಲವನ್ನೂ ಹೊಂದಿದವನು. ಎಲ್ಲವನ್ನೂ ಹೊಂದಿದವನಾದ್ದರಿಂದ, ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವುದರಿಂದ ಎರಡು ಅರ್ಥ. ಎಲ್ಲವನ್ನೂ ವ್ಯಾಪಿಸಿಕೊಂಡಿದ್ದಾನೆ, ಎಲ್ಲವನ್ನೂ ಹೊಂದಿದ್ದಾನೆ. ಆದ್ದರಿಂದಲೂ ಅವನಿಗೆ ಓಂ ಅಂತ ಹೆಸರು. ಮತ್ತು ಓಂ ಅಂತಂದರೆ ಇಡೀ ಜಗತ್ತನ್ನು ಆಲಿಂಗಿಸಿಕೊಂಡಿದ್ದಾನವನು. ಅವ ಆಲಿಂಗನೆ ಅಂತ. ಇಡೀ ಜಗತ್ತನ್ನು ಪರಮಾತ್ಮ ಜಗತ್ತಿನ ಒಳಗಿದ್ದಾನೆ. ಇಡೀ ಜಗತ್ತನ್ನೇ ವಾಸುದೇವ ರೂಪದಿಂದ ತನ್ನಲ್ಲಿ ಅಡಗಿಸಿಕೊಂಡಿದ್ದಾನೆ ಅಂತ ಉಪನಿಷತ್ತು ಹೇಳುತ್ತೆ. ಅದಕ್ಕೆ ವಾಸು ಅಂದರೆ ಆಚ್ಛಾದನ. ಎಲ್ಲವನ್ನು ಇಡೀ ಜಗತ್ತನ್ನು ತನ್ನಲ್ಲಿ ಮುಚ್ಚಿಕೊಂಡವನು ಅಂತ ಅರ್ಥ ವಾಸುದೇವ ಅಂದರೆ. ಹಾಗೆ ಇಡೀ ಜಗತ್ತನ್ನೇ ತಾನು ಗಾಢವಾಗಿ ಆಲಿಂಗಿಸಿಕೊಂಡವನು. ತನ್ನ ಕೈ ತೋಳಿನ ಆಸರೆಯಲ್ಲಿ ಜಗತ್ತನ್ನು ಒಳಗಿಸಿಕೊಂಡವನು, ಒಳಗೆ ಮಾಡಿಕೊಂಡವನು, ತುಂಬಿಸಿಕೊಂಡವನು. ಆದ್ದರಿಂದ ಆ ಭಗವಂತನಿಗೆ
ಓಂ ಅಂತ ಹೆಸರು. ಅಲ್ಲ, ಅವನು ಎಲ್ಲವನ್ನೂ ಆಲಿಂಗಿಸ್ತಾನೆ ಅಂತ ಹೇಳ್ತಾನೆ, ನಮಗೇನು ಅನುಭವ ಬರ್ತಾ ಇಲ್ವಲ್ಲ ಅವನು ಆಲಿಂಗಿಸೋದು. ಹಾಗೆ ಅಂತಂದರೆ ನಾವೇನು ಗಾಢವಾದ ನಿದ್ರೆ ಮಾಡ್ತೇವೆ, ಆ ದೇವರು ಈ ಜೀವನನ್ನು ಆಲಿಂಗನ ಮಾಡಿಕೊಂಡಾಗಲೇ ನಮಗೆ ನಿದ್ರೆ ಬರೋದು. ಆ ಪರಮಾತ್ಮ ಈ ಜೀವನನ್ನು ಅಪ್ಪಿಕೊಳ್ಳುವುದನ್ನೇ ನಿದ್ರೆ ಅಂತ ಕರೀತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ನಿದ್ರೆ ಅಂದರೆ ಅರ್ಥ, ಸಂಸ್ಕೃತ ಶಬ್ದ ಸುಪ್ತಿ ಅಂತ ಒಂದು ಶಬ್ದ ಇದೆ. ಸುಪ್ತಿ ಅಂದರೆ ಅರ್ಥ ಏನು? ಸು ಅಂದರೆ ಸುಖ ಸ್ವರೂಪನಾದ ಭಗವಂತನನ್ನು, ತಿ ಅಂದರೆ ಹೊಂದಿದವನು, ಆದ್ದರಿಂದ ಸುಪ್ತಿ ಅಂತ ಕರೀತಾರೆ. ನಾವು ಮಲಗಿ ಎದ್ದಾಗ ಎಲ್ಲರ ಬಾಯಿಲು ಬರೋದು ಒಂದೇ, ಸುಖವಾಗಿ ಮಲಗಿದ್ದೆ. ದುಃಖವಾಗಿ ಮಲಗಿದ್ದೆ ಅಂತ ಯಾರ ಬಾಯಿಲೂ ಬರಲ್ಲ. ನಿದ್ರೆ ಬರದೇ ಹೋದರೆ ದುಃಖವಾಗಿ, ನಿದ್ರೆ ಬಂದ ಮೇಲೆ ಬಂದರೆ ಸುಖವಾಗಿ ಮಲಗಿದ್ದೆ. ಈ ಸುಖ ಎಲ್ಲಿಂದ ಬಂತು? ಎದ್ದಾಗ ಏನೋ ತಿಂದು ಸುಖಪಟ್ವಿ, ಏನನ್ನೋ ನೋಡಿ ಸುಖಪಟ್ವಿ, ಏನನ್ನೋ ಮುಟ್ಟಿ ಸುಖಪಟ್ವಿ. ಮಲಗಿದ್ದಾಗ ನೋಡೋದಕ್ಕೆ ಕಣ್ಣು ಮುಚ್ಕೊಂಡಿದ್ದೇವೆ. ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಯಾವುದನ್ನೂ ನೋಡಿಲ್ಲ, ಯಾವುದನ್ನೂ ಮುಟ್ಟಿಲ್ಲ. ಎಚ್ಚರಿಕೆ ಇದ್ದಾಗ ನನ್ನ ಹೊತ್ತಿಗೆ, ನನ್ನ ಹಾಸಿಗೆ, ನನ್ನ ದಿಂಬು ನಾ ಯಾರಿಗೂ ಕೊಡಲ್ಲ ಅಂತ ಕಿತ್ಕೊಂಡು ತನ್ನ ಹೊತ್ತಿಗೆ, ತನ್ನ ಹಾಸಿಗೆ, ತನ್ನ ದಿಂಬು ತಾನು ಮಲ್ಕೊಳ್ಳೋ ಜಾಗ ಇದು, ನನ್ನ ಜಾಗ, ಇಲ್ಲಿ ಯಾರೂ ಮಲಗಕ್ಕೆ ಬಿಡಲ್ಲ, ಇಷ್ಟೆಲ್ಲ ಹಾರಾಡ್ತಾನೆ. ನಿದ್ರೆ ಬಂದ ಮೇಲೆ ದಿಂಬು ಎಲ್ಲೋ, ಹಾಸಿಗೆ ಎಲ್ಲೋ, ಹೊತ್ತಿಗೆ ಎಲ್ಲೋ, ಉಟ್ಟು ಬಟ್ಟೆ ಮೈ ಮೇಲಿದ್ದರೆ ಆಶ್ಚರ್ಯ. ಆ ಜಾಗ ಬಿಟ್ಟು ಅಷ್ಟೆಲ್ಲೋ ಹೊರಳ್ಕೊಂಡು ನೆಲದ ಮೇಲೆ ಬಂದು ಬಿದ್ದಿರ್ತಾನೆ ಇವನು. ಆದರೆ ಎದ್ದ ಮೇಲೆ ಏನು ಹೇಳ್ತಾನೆ? ಸುಖವಾಗಿ ಮಲಗಿದ್ದೆ. ಈ ಸುಖ ಎಲ್ಲಿಂದ ಬಂತು? ಅದಕ್ಕೆ ಹೇಳ್ತಾರೆ, ಈ ಹೃದಯದಲ್ಲಿ ಭಗವಂತ ಜೀವನನ್ನು ಆಲಿಂಗನ ಮಾಡಿಕೊಳ್ತಾನೆ. ಆ ಜೀವನನ್ನು ಭಗವಂತ ಆಲಿಂಗನ ಮಾಡಿಕೊಂಡಾಗ ಜೀವನಿಗೆ ಸುಖಾನುಭವ ಆಗುತ್ತೆ. ಅದನ್ನು ಎದ್ದ ಮೇಲೆ ನಾನು ಸುಖವಾಗಿದ್ದೆ ಅಂತ ನೆನೆಸ್ಕೊಳ್ತಾನೆ. ಹಾಗೆ ಅಂತ ಉಪನಿಷತ್ತು ಹೇಳುತ್ತೆ. ಆದ್ದರಿಂದ ಇಡೀ ಪ್ರತಿಯೊಬ್ಬ ಜೀವರಾಶಿಗಳನ್ನು ಕೂಡ ಪ್ರೀತಿಯಿಂದ ಆಲಿಂಗಿಸಿ ಸುಖವಾದ ನಿದ್ರೆ ಕೊಡ್ತಾನಾದ್ದರಿಂದ ಅವನಿಗೆ ಓಂ ಅಂತ ಹೆಸರು ಪರಮಾತ್ಮನಿಗೆ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿ ಪರಮಾತ್ಮನನ್ನು ಆಲಿಂಗಿಸಿಕೊಂಡಿದ್ದಾಳೆ. ಎಲ್ರಿಗೂ ಅದೇನಂತಂದರೆ, ನಿಮ್ಮ ಪ್ರಶ್ನೆಯ ಅಭಿಪ್ರಾಯ, ಪರಮಾತ್ಮ ಮಲಗಿದ್ದಾಗ ಸುಖ ಕೊಡ್ತಾನೆ ಅಂದರೆ ಆ ಸುಖ ಎಲ್ಲಿ ಸುಖ? ಅವನ ಸುಖವನ್ನು ನಮಗೆ ಕೊಡಲ್ಲ, ಅವನ ಸುಖ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸುಖವನ್ನೇ ನಮಗೆ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಸಜ್ಜನರಿಗೆ ಅವರ ಸ್ವರೂಪದಲ್ಲಿ ಸುಖ ಇರುತ್ತೆ, ಮಿಶ್ರ ಜೀವರಿಗೂ ಸ್ವಲ್ಪ ಸುಖ ಸ್ವರೂಪದಲ್ಲಿ ಇರುತ್ತೆ, ಅವರಿಗೆ ಕೊಡ್ಬೋದು. ತಾಮಸರಿಗೆ, ದುರ್ಯೋಧನಾದಿಗಳಂತಹ ತಾಮಸರಿಗೆ ಸ್ವರೂಪದಲ್ಲಿ ದುಃಖವೇ ಇರೋದು, ಸುಖ ಇಲ್ಲವೇ ಇಲ್ಲ. ಹಾಗಿರಬೇಕಾದ್ರೆ ಅವರಿಗೆ ಸುಖವಾಗಿ ನಿದ್ರೆ ಬರೋದು ಹೇಗೆ ಅಂತ ಅನ್ನೋದು ನಿಮ್ಮ ಪ್ರಶ್ನೆ ಅಭಿಪ್ರಾಯ. ಅದನ್ನು ವಾದಿರಾದರು ಈ ಪ್ರಶ್ನೆ ಮಾಡಿಕೊಂಡು ಪರಮಾತ್ಮ ಅಚಿಂತ್ಯ ಶಕ್ತಿಯಿಂದ ತಾತ್ಕಾಲಿಕವಾಗಿ ಸುಖವನ್ನು ಸೃಷ್ಟಿ ಮಾಡಿ ಅವರಿಗೆ ಕೊಡ್ತಾನೆ ಅನ್ನುವಂಥ ಒಂದು ಪ್ರಮೇಯವನ್ನು ವಾದರಾಜರು ಹೇಳ್ತಾರೆ, ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಹಾಗೆ ಪರಮಾತ್ಮ ಎಲ್ಲರನ್ನ ಆಲಿಂಗನ ಮಾಡಿ ಅವರು ಸುಖವಾಗಿ ಮಲಗುವ ಹಾಗೆ ಭಗವಂತ ಮಾಡ್ತಾನೆ. ಆದ್ದರಿಂದ ಅವನಿಗೆ ಓಂ ಅಂತ ಹೆಸರು. ಅನಂತರ ಇನ್ನೊಂದು ಅವ ಅಂತಂದರೆ ಸಂಹಾರ ಮಾಡ್ತಾನೆ ಅಂತ ಅರ್ಥ. ಭಗವಂತ ಜಗತ್ತನ್ನು ಸಂಹಾರ ಮಾಡ್ತಾನಾದ್ದರಿಂದ ಅವನು ಓಂ. ಓಂ ಅಂದರೆ ಸಂಹಾರ ಮಾಡುವವನು. ಸಂಹಾರ ಮಾಡುವವನು ಅಂತ ಹೇಳಿದಾಗ ಸ್ವಲ್ಪ ದೇವರ ಬಗ್ಗೆ ನಮಗೆ ಅಗೌರವ ಹುಟ್ಟುತ್ತೆ. ಸೃಷ್ಟಿ ಮಾಡುವವನು ಖುಷಿಯಾಗತ್ತೆ, ರಕ್ಷಣೆ ಮಾಡುವವನು ಖುಷಿಯಾಗತ್ತೆ. ಸಂಹಾರ ಮಾಡುವವನು ಅಂದರೆ ಕಟುಕ ಆದ ಅವನು. ನಾವು ಕುರಿಯನ್ನು ಕರ್ಕೊಂಡು ಬಂದು ಅದಕ್ಕೆ ಸೊಪ್ಪು ಹಾಕಿ ಚೆನ್ನಾಗಿ ಬೆಳೆಸಿ ಒಂದು ದಿವಸ ಕೊಂದು ಬಿಡ್ತಾನೆ. ಹಾಗೆ ದೇವರು ಕೂಡ ನಮ್ಮನ್ನು ಚೆನ್ನಾಗಿ ಬೆಳೆಸಿ ತಿನ್ನೋದಕ್ಕೆಲ್ಲ ಕೊಟ್ಟು ಬೆಳೆಸಿ ಒಂದು ದಿವಸ ನಮ್ಮನ್ನೆಲ್ಲ ಕೊಂದು ಬಿಡ್ತಾನೆ. ಅಂದರೆ ದೇವರು ಕಟುಕನ ಹಾಗೆ ಆದ್ನಲ್ಲ, ಆ ದೇವರ ಮೇಲೆ ನಮಗೇನು ಭಕ್ತಿ ಹುಟ್ಟಕ್ಕೆ ಸಾಧ್ಯ, ಪ್ರೀತಿ ಹುಟ್ಟಕ್ಕೆ ಸಾಧ್ಯ? ಹಾಗೆ ಅಂತ ನಮಗನ್ಸುತ್ತೆ. ಅದಕ್ಕೆ ದೇವರು ಕೊಲ್ಲೋದು ಅಂದರೆ ಏನರ್ಥ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ದೇವರು ಕೊಲ್ಲುವುದರ ಹಿಂದೆ ಮಾತೃವಾತ್ಸಲ್ಯ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಅಲ್ಲ, ಮಾತೃವಾತ್ಸಲ್ಯ ಎಲ್ಲಿ, ಕೊಲ್ಲೋದು ಎಲ್ಲಿ ಬಂತು? ಒಂದಕ್ಕೊಂದು ವಿರುದ್ಧ. ಅಮ್ಮ ಎಲ್ಲರ ಮಕ್ಕಳನ್ನು ಕೊಲ್ತಾಳೇನು? ಹಾಗಿರ್ಬೇಕಾದ್ರೆ ಮಾತೃವಾತ್ಸಲ್ಯದಿಂದ ಕೊಲ್ತಾನೆ ದೇವರು ಅಂದರೆ ಇದು ನಮಗೆ ಅರ್ಥವೇ ಆಗಲ್ಲ. ಇದು ವಾತ್ಸಲ್ಯ ಹಿಂಸೆ ಎರಡು ಒಟ್ಟಿಗೆ ಹೇಗೆ ಸಾಧ್ಯ? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಮಗು ಆಟ ಆಡಿ 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 ಆಯಾಸಗೊಂಡಾಗ ಅಮ್ಮ ತನ್ನ ಮಡಿಲಲ್ಲಿ ಮಗುವನ್ನು ಮಲಗಿಸಿ ನಿದ್ರೆ ಬರೆಸ್ತಾಳೆ. ಆ ನಿದ್ರೆ ಬಂದಾಗ ಮಗು ಆಯಾಸವನ್ನೆಲ್ಲ ಕಳ್ಕೊಂಡು ಸುಖ ಪಡುತ್ತೆ.
ಹಾಗೆ ಭಗವಂತನೂ ಕೂಡ ಈ ಜಗತ್ತು ಅನ್ನುವ ಅಂಗಳದಲ್ಲಿ ಹುಟ್ಟಿ ಸತ್ತು ಆಟ ಆಡಿ ಜೀವ ಅನ್ನುವ ಮಕ್ಕಳು ಆಯಾಸ ಪಡ್ತಾರೆ. ಭಗವಂತ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆ ಅನ್ನುವ ತೊಟ್ಟಿಲಲ್ಲಿ ಆ ಜೀವರು ಅನ್ನುವ ಮಕ್ಕಳನ್ನೆಲ್ಲ ಮಲಗಿಸಿ ವಿಶ್ರಾಂತಿ ಕೊಡ್ತಾನೆ. ಹೇಗೆ ಆಟ ಆಡಿ ದಣಿದ ಮಕ್ಕಳು ತೊಟ್ಟಿಲಲ್ಲಿ ಮಲಗಿ ಅಮ್ಮನ ಕೈಯಲ್ಲಿ ಮಲಗಿಸಿಕೊಂಡು ತೊಟ್ಟಿಲಲ್ಲಿ ಮಲಗಿ ಎಲ್ಲ ಆಯಾಸವನ್ನು ಕಳ್ಕೊಂಡು ಮತ್ತೆ ಎದ್ದು ಹೇಗೆ ಫ್ರೆಶ್ ಆಗುತ್ತೆ, ಹಾಗೆ ಭಗವಂತನು ಕೂಡ ಜೀವನನ್ನೆಲ್ಲ ಸೃಷ್ಟಿಕಾಲದಲ್ಲಿ ಸೃಷ್ಟಿ ಮಾಡಿರ್ತಾನೆ. ಈ ಜೀವ ಅನೇಕ ಬಾರಿ ಹುಟ್ಟಿ ಸತ್ತು ನರಕಕ್ಕೆ ಹೋಗಿ ಭೂಮಿಗೆ ಬಂದು ಅವನ ಆಟ ಇನ್ನೇನು ಆಟ, ಇಷ್ಟೇ ಆಟ ಅವನು. ಹೀಗೆ ಆಡಿ ಹುಟ್ಟಿ ಸತ್ತು ದಣಿದು ಹೋಗಿರ್ತಾನೆ. ಆ ದಣಿದ ಜೀವನನ್ನು ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆ ಒಳಗೆ ಹಾಕ್ಕೊಳ್ತಾನೆ. ಆ ಹೊಟ್ಟೆ ಅನ್ನುವ ತೊಟ್ಟಿಲಲ್ಲಿ ನಮ್ಮನ್ನೆಲ್ಲ ಗಾಢ ನಿದ್ರೆ ಬರುವಂತೆ ಮಲಗಿಸ್ತಾನೆ. ಆ ಗಾಢ ನಿದ್ರೆಯಲ್ಲಿ ಸೃಷ್ಟಿಕಾಲ ಬರೋ ತನಕ ಮಲಗಿಸ್ಕೊಂಡಿರ್ತಾನೆ. ಆ ಗಾಢ ನಿದ್ರೆಯಲ್ಲಿ ನಮ್ಮ ಎಲ್ಲ ಆಯಾಸ ಪರಿಹಾರ ಆಗತ್ತೆ. ಮತ್ತೆ ಸೃಷ್ಟಿಕಾಲ ಬಂದಾಗ ಫ್ರೆಶ್ ಆಗ್ತೇವೆ. ಆ ಒಳ್ಳೆ ಅಂಗಿಯನ್ನು ಹಾಕಿ ಅಮ್ಮ ಆಟಕ್ಕೆ ಕಳಿಸಿರ್ತಾಳೆ. ಅಂಗಳವೆಲ್ಲ ಓಡಾಡಿ ಕೊಳೆ ಮೆತ್ಕೊಂಡು ಬರುತ್ತೆ ಮಗು. ಆ ಅಮ್ಮ ಮಗುವಿನ ಮೇಲೆ ಬೈಯಲ್ಲ, ಬಟ್ಟೆ ಕೊಳೆ ಮಾಡಿಕೊಳ್ತು ಅಂತ. ಆ ಬಟ್ಟೆಯನ್ನು ತೆಗೆದು ಒಗೆಯಕ್ಕೆ ಹಾಕಿ ಹೊಸ ಬಟ್ಟೆಯನ್ನು ಮಗುವಿಗೆ ತೊಡಿಸಿ ಮತ್ತೆ ಆಟಕ್ಕೆ ಬಿಡ್ತಾಳೆ. ಅದರಂತೆ ಅವಳು ಅಂಗಿ ಹಾಕಿ ಕಳಿಸ್ತಾಳೆ, ಭಗವಂತ ಅಂಗ ಕೊಟ್ಟು ಕಳಿಸ್ತಾನೆ. ಅಷ್ಟೇ ವ್ಯತ್ಯಾಸ. ಅಂಗ ಅದೇ ನಮಗೆ ಜೀವನಿಗೆ ಅಂಗಿ. ಆದ್ದರಿಂದ ಈ ಅಂಗ ಅಂದರೆ ಶರೀರ. ಈ ಶರೀರ ಅನ್ನೋ ಹೊಸ ಶರೀರ ಅನ್ನೋ ಹೊಸ ಅಂಗಿಯನ್ನು ತೊಡಿಸಿ ಮತ್ತೆ ಅಂಗಳಕ್ಕೆ ಬಿಡ್ತಾನೆ. ಇದನ್ನೇ ಸಂಹಾರ ಅಂತ ಶಾಸ್ತ್ರ ಹೇಳೋದು. ಸಂಹಾರ ಅಂದರೆ ಕಟುಕನ ಹಾಗೆ ಕೊಲ್ಲೋದು ಅಂತ ಅರ್ಥ ಅಲ್ಲ. ಯಾವ ಶರೀರದಲ್ಲಿದ್ದು ಜೀವ ಈ ಪ್ರಪಂಚದಲ್ಲಿ ಓಡಾಡಿ ಆಯಾಸ ಪಟ್ಟಿರ್ತಾನೆ, ಆ ಶರೀರ ಅನ್ನೋ ಹಳೆ ಬಟ್ಟೆಯನ್ನು ತೆಗೆದುಹಾಕಿ ಅವನನ್ನು ತನ್ನ ಹೊಟ್ಟೆ ಅನ್ನುವ ತೊಟ್ಟಿಲಲ್ಲಿ ಚೆನ್ನಾಗಿ ಮಲಗಿಸಿ ನಿದ್ರೆ ಬರೆಸಿ ಮತ್ತೆ ಹೊಸ ಶರೀರ ಅನ್ನೋ ಅಂಗಿಯನ್ನು ತೊಡಿಸಿ ಮತ್ತೆ ಪ್ರಪಂಚದ ಅಂಗಳಕ್ಕೆ ಬಿಡ್ತಾನೆ. ಆ ತೊಟ್ಟಿಲಲ್ಲಿ ಮಲಗಿಸ್ಕೊಳ್ತಾನಲ್ಲ, ಅದನ್ನು ಸಂಹಾರ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನು ಸಂಹಾರ ಅಂತಂದರೆ ಭಗವಂತನಲ್ಲಿ ಏನೋ ಕ್ರೌರ್ಯ ಇದೆ ಅಂತ ಅರ್ಥ ಅಲ್ಲ. ಅದರ ಹಿಂದೆ ಮಕ್ಕಳಿಗೆ ಆಯಾ ವಿಶ್ರಾಂತಿ ಕೊಡುವಂತಹ ಕಾರುಣ್ಯ ಇದೆ ಅನ್ನುವುದನ್ನು ಶಾಸ್ತ್ರ ಹೇಳುತ್ತೆ. ತುಂಬ ಕಾಯಿಲೆ ಬಿದ್ದು ನರಳುತ್ತಾ ಇರೋರು ಎಷ್ಟೋ ವರ್ಷಗಟ್ಟಲೆ ನರಳುತ್ತಾ ಇರ್ತಾರೆ ನೋಡಿ, ಒಂದು ದಿವಸ ಸಾಯ್ತಾರೆ. ನೋಡಕ್ಕೆ ಬಂದವರು ಏನು ಹೇಳ್ತಾರೆ, ಸತ್ರಲ್ಲ ಅಂದರೆ ದುಃಖ ಪಡಲ್ಲ, ಸದ್ಯಕ್ಕೆ ಈ ಶರೀರದ ಹಿಂಸೆ ತಪ್ಪಲ್ಲ ಪಾಪ ಅವರಿಗೆ, ಹಾಗೆ ಅಂತ ಹೇಳ್ತಾರೆ. ಹಾಗಾದರೆ ಆ ಶರೀರ ಹಳೇದಾಗಿ ಕಾಯಿಲೆ ಬಿದ್ದು ಬದುಕಿದ್ದಷ್ಟು ದುಃಖವೇ ಕೊಡ್ತಾ ಇರುತ್ತೆ ಅಂತ ಆದಾಗ ಆ ದುಃಖ ಕೊಡುವ ಶರೀರವನ್ನು ಕಳಚಿ ದೇವರು ಹೊಸ ಬಟ್ಟೆ ಉಡಿಸ್ತಾನಲ್ಲ, ಅದು ಕಾರುಣ್ಯ ಅಲ್ಲದೆ ಇನ್ನೇನು, ಹಾಗೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಓಂ ಅಂದರೆ ಜಗತ್ತನ್ನು ಸಂಹಾರ ಮಾಡುವವನು, ಹಾಗೆ ಅಂತ ಅರ್ಥ. ಮತ್ತು ಓಂ ಅಂದರೆ ಎಲ್ಲವನ್ನೂ ಕೊಡುವವನು ಅಂತ ಅರ್ಥ. ಭಕ್ತರು ಏನು ಕೇಳ್ತಾರೆ ಅವರ ಅಭೀಷ್ಟಗಳನ್ನೆಲ್ಲ ಕೊಡ್ತಾನೆ. ತಾನು ಮಾತ್ರ ಕೊಡಲ್ಲ, ತನ್ನ ಪರಿವಾರದ ದೇವತೆಗಳಿಂದಲೂ ಕೊಡಿಸ್ತಾನೆ. ನಾವು ಶಾಸ್ತ್ರ ಒಂದು ಮಾತು ಹೇಳುತ್ತೆ, ನೀವು ಎಲ್ಲಿ ಹೋಗಿ ಏನು ಪಡ್ಕೊಂಡು ಬಂದರೂ ಕೊಟ್ಟದ್ದು ದೇವರೇ, ಅದು ಎಚ್ಚರಿಕೆ ಇರಲಿ. ನೀವು ಈ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಹೋಗ್ತಾ ಇರ್ತಾರೆ ನೋಡಿ, ಅಲ್ಲಿಗೆ ಹೋಗಿ ಇಷ್ಟಾರ್ಥಗಳನ್ನು ಪಡ್ಕೊಂಡು ಬಂದರೂ ಅಲ್ಲೂ ದೇವರೇ ಕೊಡೋದು. ನೀವೆಲ್ಲೋ ಬಾಬಾ ಹತ್ರ ಹೋಗ್ತೀರಿ, ಅವನ ಹತ್ರ ಹೋಗಿ ಏನಾದರೂ ನಿಮಗೆ ನೀವು ಕೇಳಿದ್ದು ಸಿಕ್ತು, ಇಷ್ಟಾರ್ಥ ಆಯಿತು ಅಂದರೆ ಅವರಲ್ಲಿ ನಿಂತು ಕೊಟ್ಟದ್ದು ದೇವರೇ. ಯಾಕೆಂದರೆ ಏನಾದರೂ ಕೊಡೋ ಸ್ವಾತಂತ್ರ್ಯ, ಕೊಡೋ ಶಕ್ತಿ ದೇವರಿಗೆ ಬಿಟ್ಟು ಇನ್ಯಾರಿಗೂ ಇಲ್ಲ. ಯಾಕೆ ಇಡೀ ಜಗತ್ತು ಅವನದ್ದು, ಇಡೀ ಜಗತ್ತು ಅವನ ಸಂಪತ್ತು, ಅವನ ಸೊತ್ತು. ಅವನ ಸೊತ್ತನ್ನು ಕೊಡೋ ಸ್ವಾತಂತ್ರ್ಯ, ಕೊಡೋ ಸಾಮರ್ಥ್ಯ ದೇವರಿಗೆ ಮಾತ್ರ ಇದೆಯೇ ಹೊರತು ಇನ್ಯಾರಿಗೂ ಇಲ್ಲ. ಆದರೆ ಎಲ್ಲರಿಗೂ ದೇವರೇ ತೆಗೆದು ಕೈಯಲ್ಲಿ ಕೊಡಲ್ಲ. ಅದಕ್ಕೆ ದೇವರು ಎಲ್ಲವನ್ನೂ ಕೊಡುವವನು, ಎಲ್ಲರೊಳಗೆ ನಿಂತು ಕೊಡಿಸುವವನು, ಎರಡೂ ದೇವರೇ ಮಾಡ್ತಾನೆ. ಒಬ್ಬರಲ್ಲಿ ನಿಂತು ನಿಮಗೆ ವಿದ್ಯೆಯನ್ನು ಕೊಡಿಸಬಹುದು, ಒಬ್ಬರಲ್ಲಿ ನಿಂತು ಉದ್ಯೋಗವನ್ನು ಕೊಡಿಸಬಹುದು, ಒಬ್ಬರಲ್ಲಿ ನಿಂತು ಹಣವನ್ನು ಕೊಡಿಸಬಹುದು. ಆದ್ದರಿಂದ ಅವ್ರಿಗಷ್ಟು ಬಂತು ಇವ್ರಿಗಿಷ್ಟು ಬಂತು ಅಂತ ಹೊಟ್ಟೆಗೆ ಹೆಚ್ಚಿಪಡೋಕ್ಕೆ ಅವಕಾಶವೇ ಇಲ್ಲ. ಯಾಕೆಂದರೆ ಅವರು ಕೊಟ್ಟದ್ದಲ್ಲ, ದೇವರು ಕೊಟ್ಟದ್ದು. ನಮಗೆ ದೇವರು ಅಷ್ಟು ಕೊಟ್ಟ ಅವರು ತೊಗೊಂಡ್ರು, ನಮಗಿಷ್ಟು ಕೊಟ್ಟ ನಾವು ತೊಗೊಂಡ್ವಿ. ನಮಗಿಷ್ಟೇ ಕೊಟ್ಟರು, ಕೊಡೋಕ್ಕೆ ಇವನೇನು ಸ್ವಾತಂತ್ರ್ಯ, ಅವನು ಕೊಡೋಕ್ಕೇನು ಸ್ವತಂತ್ರ ಅಲ್ಲ. ಅವನಲ್ಲಿ ನಿಂತು ಕೊಡಬೇಕು ಅಂತ ಬುದ್ಧಿ ಕೊಟ್ಟು ಕೊಡಿಸೋನು ದೇವರು. ಅವನೆಷ್ಟು ಕೊಡಿಸ್ತಾನೆ ಅಷ್ಟು ತೊಗೊಳ್ಳೋದಷ್ಟೇ ನಮ್ಮ ಕೆಲಸ.
ಅಲ್ಲ ಅವ್ರಿಗೆ ಮಾತ್ರ 1000 ರೂಪಾಯಿ ಕೊಟ್ಬಿಟ್ರು, ನಮಗೆ 100 ರೂಪಾಯಿ ಕೊಟ್ಟರು ಅಂತೆಲ್ಲ ಅಸಮಾಧಾನಗಳಾಗ್ತಾ ಇರುತ್ತೆ ಪ್ರಪಂಚದಲ್ಲಿ. ಆದರೆ ಬ್ಯಾಂಕಿಗೆ ಹೋಗಿ ಪಕ್ಕದಲ್ಲಿರೋರು 10,000 ಡ್ರಾ ಮಾಡಿಕೊಂಡ್ರು, ನಮ್ಮ ಚೆಕ್ಕಿಗೆ ಬರೀ 1,000 ಕೊಟ್ಟರು ಅಂತ ನಾವು ತಕರಾರು ಮಾಡೋ ಹಾಗಿಲ್ಲ. ಯಾಕೆಂದರೆ ನಮ್ಮ ಅಕೌಂಟಲ್ಲಿರೋದೇ 2,000, ಅಲ್ಲಿಗೆ 1,000 ಬಿಟ್ಟು 10,000 ಚೆಕ್ ತೊಗೊಂಡೋಗಿ ಕೊಟ್ಟರೆ ಚೆಕ್ ಬೌನ್ಸ್ ಆಗುತ್ತೆ ಅಷ್ಟೇ. ನಾವು ದೇವರ ಹತ್ರ ಕೇಳ್ಕೊಂಡಿದ್ದು ಸಿಗಲಿಲ್ಲ ಅಂದರೆ ಅರ್ಥ ಏನು ಅಂದರೆ ನಮ್ಮ ಚೆಕ್ ಬೌನ್ಸ್ ಆಗಿದೆ ಅಂತ ಅರ್ಥ ಅದಕ್ಕೆ. ಯಾಕೆಂದರೆ ನಮ್ಮ ಅಕೌಂಟಲ್ಲಿ ಅಷ್ಟು ಅಮೌಂಟೇ ಇಟ್ಟಿಲ್ಲ. ನಾವು ಅಕೌಂಟಲ್ಲಿ 10,000 ಇಟ್ಟು ನೀವು 5,000 ಚೆಕ್ ಕೊಟ್ಟರೆ ಕ್ಯಾಶ್ ಮಾಡ್ತಾನೆ. 10,000 ಅಕೌಂಟಲ್ಲಿ ಇಟ್ಬಿಟ್ಟು 1,00,000 ರೂಪಾಯಿ ಚೆಕ್ ಕೊಟ್ಟರೆ ಚೆಕ್ ಬೌನ್ಸ್ ಆಗುತ್ತೆ. ನಾವು ದೇವರಲ್ಲಿ ಪ್ರದಕ್ಷಿಣೆ ಬಂದ್ವಿ, ಸೇವೆ ಮಾಡಿದ್ವಿ, ನಮಗೇನು ಸಿಗಲೇ ಇಲ್ಲ ಅಂತ ದೇವ್ರನ್ನ ಬೈತಾ ಕೂತಿರ್ತೇವೆ. ಬ್ಯಾಂಕಲ್ಲಿ ಹೋಗಿ ಬೈರಿ ನೋಡೋಣ, ಹೊಡೆದು ಕಳಿಸ್ತಾರೋ. ಯಾಕೆಂದರೆ ನಿನ್ನ ಅಕೌಂಟಲ್ಲಿ ಇದ್ದದ್ದೇ ನಾವು ಕೊಡೋದೇ ಹೊರತು ನಮ್ಗೆ ಇಷ್ಟ ಬಂದದ್ದನ್ನೆಲ್ಲ ಕೇಳಿದ್ದನ್ನೆಲ್ಲ ಚೀಲದಿಂದ ಎತ್ತಿ ಕೊಡೋ ಕಾರ್ಯಕ್ರಮ ಇಲ್ಲ. ನಿನ್ನ ಅಕೌಂಟಲ್ಲಿ ಎಷ್ಟಿದೆ ಅದನ್ನು ನಾವು ನಿನಗೆ ಕೊಡ್ತೇವೆ. ಈ ಬ್ಯಾಂಕಲ್ಲಿ ನಾವು ಗಲಾಟೆ ಮಾಡಲ್ಲ. ಯಾಕೆಂದರೆ ಪಾಸ್ಬುಕ್ ನಮ್ಮ ಕೈಲಿರುತ್ತೆ. ಇಲ್ಲಿ ಪಾಸ್ಬುಕ್ ದೇವರ ಕೈಯಲ್ಲೇ ಇರೋದರಿಂದ ನಮ್ಮ ಅಕೌಂಟಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾವು ತಕರಾರು ಮಾಡ್ತಾ ಇರ್ತೇವೆ. ಆದರೆ ದೇವರ ಹತ್ರ ಕೇಳೋ ಡಿಮ್ಯಾಂಡ್ ಪಟ್ಟಿ ಮಾತ್ರ ಬೇಕಾದಷ್ಟು ಇರುತ್ತೆ. ಆದರೆ ಅಕೌಂಟಲ್ಲಿ ಎಷ್ಟಿದೆ ಅನ್ನೋ ಪ್ರಜ್ಞೆ ನಮಗಿರಲ್ಲ. ಅದು ಅವನ ಕೈಲಿದೆ ಪಾಸ್ಬುಕ್ಕು. ಅವನು ಪಾಸ್ಬುಕ್ ನೋಡ್ತಾನೆ, ಅಷ್ಟು ಸ್ಯಾಂಕ್ಷನ್ ಮಾಡ್ತಾನೆ. ನಾವು ಕೇಳ್ಕೊಂಡದ್ದೇನು ಸಿಗಲಿಲ್ಲ ಅಂದರೆ ನಮ್ಮ ಚೆಕ್ ಬೌನ್ಸ್ ಆಗಿದೆ ಅಂತ ಅಷ್ಟೇ ಅರ್ಥ. ನಾವು 1,000 ರೂಪಾಯಿ ಇಟ್ಟು 2,000 ರೂಪಾಯಿ ಚೆಕ್ ಬರೆದ್ರೆ ಯಾವ ಬ್ಯಾಂಕಲ್ಲೂ ಕ್ಯಾಶ್ ಮಾಡಲ್ಲ. ಅದರಂತೆ ಭಗವಂತನಲ್ಲೂ ಕೂಡ ಇದೇ ವ್ಯವಸ್ಥೆ. ಇದೇನು ಬ್ಯಾಂಕಿಂಗ್ ವ್ಯವಸ್ಥೆ ಇದೆ, ದೇವರಲ್ಲೂ ಇದೇ ಬ್ಯಾಂಕಿಂಗ್ ವ್ಯವಸ್ಥೆ ಇರೋದು. ಅವನು ನಮ್ಮ ಅಕೌಂಟಲ್ಲಿ ಎಷ್ಟೆಷ್ಟು ಭಕ್ತಿ ಎಷ್ಟೆಷ್ಟು ಪುಣ್ಯ ಅನ್ನೋದನ್ನು ಇಟ್ಟಿದ್ದೇವೋ ಅದಕ್ಕೆ ನೋಡ್ಕೊಂಡು ನಮ್ಮ ಚೆಕ್ ಕ್ಯಾಶ್ ಮಾಡ್ತಾ ಹೋಗ್ತಾನೆ ದೇವರು. ನಾವು ಕಡಿಮೆ ಅಮೌಂಟ್ ಇಟ್ಟು ಜಾಸ್ತಿ ಚೆಕ್ ಕೊಟ್ಟರೆ ಅದು ಕ್ಯಾಶ್ ಆಗಲ್ಲ. ಆದ್ದರಿಂದ ದೇವರನ್ನು ಬೈಯೋದ್ರೊಳಗೆ ಅರ್ಥ ಇಲ್ಲ. ನಮ್ಮ ಚೆಕ್ಕಲ್ಲಿ ಹಾಕಿರೋ ಅಮೌಂಟ್ ಜಾಸ್ತಿ ಆಗಿದೆ, ನಮ್ಮ ಅಕೌಂಟಲ್ಲಿರೋ ದುಡ್ಡಿಗೂ ನಾವು ಚೆಕ್ಕಲ್ಲಿ ಹಾಕಿರೋ ಸಂಖ್ಯೆಗೂ ವ್ಯತ್ಯಾಸ ಇದೆ. ಅದು ಹಾಗೆ ವ್ಯತ್ಯಾಸ ಇದ್ದರೆ ಯಾರು ತಾನೇ ಕ್ಯಾಶ್ ಮಾಡ್ತಾರೆ? ಯಾವ ಬ್ಯಾಂಕ್ ಅಧಿಕಾರಿಗಳು ಕ್ಯಾಶ್ ಮಾಡಲ್ಲ. ಇವರೇ ಕ್ಯಾಶ್ ಮಾಡಲ್ಲ ಅಂದಮೇಲೆ ದೇವರೇ ಕ್ಯಾಶ್ ಮಾಡ್ತಾರೆ? ಅವನ ಬ್ಯಾಂಕಿಂಗಲ್ಲೂ ಅದೇ ವ್ಯವಸ್ಥೆನೇ ಇರೋದು. ಆದ್ದರಿಂದ ನಾವೇನು ಇಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ನೋಡಿದ್ರೆ ಇದೆಷ್ಟು ಅಧ್ಯಾತ್ಮದಲ್ಲಿ ಭಗವಂತನಿಗೆ ನಾವು ಅರ್ಥ ಮಾಡಿಕೊಂಡ್ರೆ ಭಗವಂತನದ್ದು ಅದೇ ವ್ಯವಸ್ಥೆ. ನಿಮ್ಮ ಅಕೌಂಟಲ್ಲಿ ಎಷ್ಟೆಷ್ಟು ಪುಣ್ಯ ಇಟ್ಕೊಂಡಿದ್ದೀರೋ ಅಷ್ಟಷ್ಟು ನಿಮ್ಮ ಚೆಕ್ ಕ್ಯಾಶ್ ಆಗುತ್ತೆ. ನಿಮ್ಮ ಚೆಕ್ಕು ನಿಮ್ಮ ಪ್ರಾರ್ಥನೆ ನಿಮ್ಮ ಕೋರಿಕೆ ಈಡೇರಲಿಲ್ಲ ಅಂದರೆ ನಿಮ್ಮ ಚೆಕ್ ಬೌನ್ಸ್ ಆಗಿದೆ ಅಂತ ಅಷ್ಟೇ ಅರ್ಥ. ಅದರಿಂದ ನನ್ನ ಬೈಬೇಡ್ರಿ, ನಿಮ್ಮ ಅಮೌಂಟ್ ಸರಿಯಾಗಿ ಹಾಕಕ್ಕೆ ಗೊತ್ತಾಗಿಲ್ಲ ನಿಮಗೆ, ಯಾಕೆಂದರೆ ಪಾಸ್ಬುಕ್ ನನ್ನ ಕೈಲಿದೆ, ನಮ್ಮ ಕೈಲಿ ಕೊಡ್ಬೋದಲ್ಲ ಅಂತ ಕೇಳ್ತೀವಿ ನಾವು. ಆದರೆ ಪಾಸ್ಬುಕ್ ಕಳ್ಕೊಳ್ಳೋರು ನಾವು. ಯಾಕೆಂದರೆ ಈ ಜನ್ಮ ಹುಟ್ಟುತ್ತೇವೆ, ಸತ್ತೋಗ್ತೇವೆ, ಪಾಸ್ಬುಕ್ ಎಲ್ಲಿ ತೊಗೊಂಡೋಗೋ ನಾವು? ಪಾಸ್ಬುಕ್ ನಮ್ಮ ಕೈಲೇ ಇದ್ದರೆ ಅದು ಜನ್ಮಾಂತರಕ್ಕೆಲ್ಲ ಒಂದೇ ಪಾಸ್ಬುಕ್ ಅದು. ಆದ್ದರಿಂದ ಒಂದೊಂದು ಜನ್ಮಕ್ಕೆ ಒಂದೊಂದು ಪಾಸ್ಬುಕ್ ಅಲ್ಲ ಅದು. ಹಾಗಾಗಿ ಎಲ್ಲ ಜನ್ಮಾಂತರದ್ದು ಅದರೊಳಗೆ ಪಾಸ್ಬುಕ್ ಅದು. ನಾವು ತೊಗೊಂಡು ಹೋಗೋಕ್ಕಾಗಲ್ಲ ಪಾಸ್ಬುಕ್, ಬಿಲೆ ಬಿಟ್ಟು ಹೊಡೋಗ್ತೀವಿ ನಾವು. ಅದಕ್ಕೋಸ್ಕರ ನೀವು ಕಳ್ಕೊಂಡ್ಬಿಡ್ತೀರಪ್ಪ, ನಮ್ಮ ಹತ್ರ ಇರಲಿ ಹಾಗೆ ಅಂತ ಹೇಳ್ತಾರೆ. ಕೆಲವರು ವಯಸ್ಸಾದವರು ಇರ್ತಾರೆ ಪಾಪ, ಅವ್ರಿಗೇನು ಗೊತ್ತಾಗಲ್ಲ. ಅದಕ್ಕೆ ಮಕ್ಕಳೇನು ಮಾಡ್ತಾರೆ, ಪಾಸ್ಬುಕ್ ನೀ ಇಟ್ಕೊಬೇಡ, ಕಳ್ಕೊಂಡ್ಬಿಡ್ತೀನಿ, ನಾವು ಇಟ್ಕೊಡ್ತೀವಿ ಸುಮ್ಮನೆ ಇರು ಅಂತಂತಾರೋ ಇಲ್ಲೋ. ದೇವರು ಹಾಗೆ ಇಟ್ಕೊಂಡ್ರು, ನಮಗೆ ಗೊತ್ತಾಗಲ್ಲ ಅಂತ ಅವನು ಇಟ್ಕೊಂಡ್ಯಾನ. ಆದ್ದರಿಂದ ನಾವು ಬ್ಯಾಂಕ್ನಲ್ಲಿ ಹೇಗೆ ಬೈಯೋ ಹಾಗಿಲ್ವೋ ಹಾಗೆ ದೇವರನ್ನು ಬೈಯೋ ಹಾಗಿಲ್ಲ. ಈ ತಿಳುವಳಿಕೆ ಇಟ್ಕೊಂಡ್ರೆ ಕೋಪ ತಾಪ ಅರ್ಧ ಹೋಗುತ್ತೆ, ಯಾವ ರೋಗವೂ ಬರಲ್ಲ ನಮಗೆ. ರೋಗ ಬರೋದಲ್ಲಿ ಯಾಕೆ ಅಂದರೆ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ವಿದುರ ನೀತಿ ಒಳಗೆ, ಯಾರು ಇನ್ನೊಬ್ಬರ ಪರಾಕ್ರಮ ನೋಡಿ ಅಸೂಯೆ ಪಡ್ತಾರೆ, ಯಾರು ಇನ್ನೊಬ್ಬರ ಸಂಪತ್ತು ನೋಡಿ ಅಸೂಯೆ ಪಡ್ತಾರೆ, ಯಾರು ಇನ್ನೊಬ್ಬರ ಸುಖ ಸೌಭಾಗ್ಯ ಸತ್ಕಾರವನ್ನು ನೋಡಿ ಅಸೂಯೆ ಪಡ್ತಾರೆ, ಅವನಿಗೆ ತಸ್ಯ ವ್ಯಾಧಿ ಅನಂತಕಃ, ಅವನಿಗೆ ಕೊನೆ ಇಲ್ಲದೇ ಇರೋ ವ್ಯಾಧಿಗಳೆಲ್ಲ ಬರುತ್ತೆ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಆದರೆ ನಮ್ಮ ಕಾಯಿಲೆಗಳಿಗೆ ಏನು ಕಾರಣ ಅಂದರೆ ನಮ್ಮ ಮನಸ್ಸಲ್ಲಿರತಕ್ಕಂತಹ ಈ ಸಣ್ಣತನಗಳು. ಯಾವಾಗ ಇನ್ನೊಬ್ಬರಲ್ಲಿ ಏನು ಕಂಡರೂ ಸಂತೋಷ ಪಡುವಂಥ ಸ್ವಚ್ಛವಾದ ಮನಸ್ಸಿಟ್ಕೋತೇವೆ ಆಗ ನಮಗೆ ಯಾವ ಕಾಯಿಲೆಯೂ ಬರಲ್ಲ, ಡಾಕ್ಟರ್ ಹತ್ರ ಹೋಗೋ ಪ್ರಸಂಗವೂ ಬರಲ್ಲ. ಆದ್ದರಿಂದ ನಾವು ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಕೂತರೆ, ಇನ್ನೊಬ್ಬರಲ್ಲಿ ಅತಿಯಾದ ಕೋಪ ತೋರಿಸ್ತಾ ಇದ್ದರೆ, ಹೊಡಿ ಬಡಿ ಕಡಿ ಅನ್ನೋದೇ ನಮ್ಮ ತಲೆಯಲ್ಲಿ ಇದ್ದರೆ ನಮಗೆ ಖಂಡಿತ ಎಲ್ಲ ಕಾಯಿಲೆ ಬರುತ್ತೆ. ಆದ್ದರಿಂದ ಯಾರು ಇನ್ನೊಬ್ಬರ ಸಂಪತ್ತನ್ನು ನೋಡಿ, ಇನ್ನೊಬ್ಬರ ಶಕ್ತಿಯನ್ನು ನೋಡಿ, ಇನ್ನೊಬ್ಬರ ಪರಾಕ್ರಮ ನೋಡಿ, ಇನ್ನೊಬ್ಬರ ಸುಖ ಸೌಭಾಗ್ಯ, ಇನ್ನೊಬ್ಬರಿಗೆ ಸಿಗೋ ಸತ್ಕಾರಗಳು, ಇದನ್ನು ನೋಡಿ ಯಾರು ಈರ್ಷ್ಯೆ ಪಡ್ತಾರೆ, ತಸ್ಯ ವ್ಯಾಧಿ ಅನಂತಕಃ, ಅವನಿಗೆ ಕೊನೆ ಇಲ್ಲದೇ ಇರೋ ವ್ಯಾಧಿಗಳೆಲ್ಲ ಆವರಿಸುತ್ತೆ ಅಂತ ಮಹಾಭಾರತ ಹೇಳುತ್ತೆ. ಹಾಗಾದರೆ ನಮ್ಮ ಕಾಯಿಲೆ ಮೂಲ ಎಲ್ಲಿದೆ ಅಂದರೆ ನಮ್ಮ ಮನಸ್ಸಿನ ಈ ಸಣ್ಣತನಗಳಲ್ಲಿ ಇರೋದು. ಅದನ್ನೆಲ್ಲ ಹೊರಗೆ ಹಾಕಿದರೆ ಮನಸ್ಸು ನಿರ್ಮಲವಾಗತ್ತೆ. ಆಗ ಅವರಿಗೆ 1000 ರೂಪಾಯಿ ಕೊಟ್ಟರು ನಮಗೆ ಸಿಟ್ಟು ಅಸೂಯೆ ಹುಟ್ಟಲ್ಲ, ನಮಗೆ 100 ರೂಪಾಯಿ ಕೊಟ್ಟರು ಅಸಮಾಧಾನ ಆಗಲ್ಲ. ಆವಾಗ ಮನಸ್ಸು ಆರೋಗ್ಯವಾಗಿರುತ್ತೆ. ಮನಸ್ಸು ಆರೋಗ್ಯವಾಗಿದ್ದರೆ ದೇಹ ಆರೋಗ್ಯವಾಗಿರುತ್ತೆ. ಇದು ನಮ್ಮೆಲ್ಲರ ಆರೋಗ್ಯದ ಮೂಲ ಅನ್ನೋದನ್ನು ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ. ಆದ್ದರಿಂದ ಆ ಭಗವಂತ ಎಲ್ಲವನ್ನೂ ಎಲ್ಲರಿಗೆ ಅವರವರು ಕೇಳಿದ ಇಷ್ಟಾರ್ಥಗಳನ್ನು ಅವರವರ ಸಾಧನೆಗೆ ಅನುಗುಣವಾಗಿ ಕೊಡೋದು. ಕೆಲವೊಮ್ಮೆ
ಇದರಲ್ಲಿ ಪ್ರಹ್ಲಾದರು ಭಾಗವತಲ್ಲಿ ಭಾಳ ಸುಂದರ ಒಂದೊಂದು ಮಾತು ಹೇಳ್ತಾರೆ. ಎಂತಂದರೆ ಎಲ್ಲ ನಾವೇನೋ ಸೇವೆ ಮಾಡ್ಬೋದು, ಆದರೂ ದೇವರು ಏನು ಸೇವೆ ಮಾಡಿದ್ರೆ ಏನ್ರಿ ನಮ್ಮ ಮಾಡಿದವನಲ್ಲ ಯಾಕೆ ಕೊಡಬೇಕು ಅಂತ ಅಂದುಬಿಟ್ರಿ ದೇವರು. ಅಥವಾ ಬೇಕಾದ ಸೇವೆ ಮಾಡಿದರೆ ನಮ್ಮ ಜಾತಿಯವನಲ್ಲ ಅವ್ನಿಗೆ ಯಾಕೆ ಕೊಡಬೇಕು ಅಂದರೆ, ಅದಕ್ಕೆ ಪ್ರಹ್ಲಾದರು ಹೇಳ್ತಾರೆ ದೇವರಲ್ಲಿರೋ ದೊಡ್ಡ ಭರವಸೆ ಅಂದರೆ ಅವನು ನಮ್ಮ ಜಾತಿಯವನು ಅಂತ ನೋಡಿ ಕೊಡೋಲ್ಲ, ನಮ್ಮ ಜಾತಿಯವನು ಅಲ್ಲ ಅಂತ ಕೊಡದೇ ಇರೋದಿಲ್ಲ, ನಮ್ಮ ಮಡದವನು ಅಂತ ಅಂದ್ಕೊಂಡು ಕೊಡಲ್ಲ, ನಮ್ಮ ಮಡದವನು ಅಲ್ಲ ಅಂತ ಕೊಡದೇ ಇರೋದಿಲ್ಲ. ಈ ಯಾವ ಸಣ್ಣತನಗಳು ನೈಷಾ ಪರಾವರ ಮತಿಹಿ, ಇವು ನಮ್ಮವರು ಇವರು ಬೇರೆಯವರು ಅನ್ನೋ ಬುದ್ಧಿ ಭಗವಂತನಿಗಿಲ್ಲ. ಮತ್ತು ಯಾರು ಎಷ್ಟು ಸೇವೆ ಮಾಡ್ತಾರೆ ಅಷ್ಟು ಕೊಡ್ತಾನೆ ಪರಮಾತ್ಮ. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಸುರತರೋರಿವತೆ ಪ್ರಸಾದ ಸೇವಾನುರೂಪ ಸುರತರೋರಿವತೆ ಪ್ರಸಾದ. ಕಲ್ಪವೃಕ್ಷ ಅಂತ ಇದೆ. ಆ ಕಲ್ಪವೃಕ್ಷಕ್ಕೆ ಎಷ್ಟು ಸೇವೆ ಮಾಡ್ತಾರೆ ಅಷ್ಟು ಫಲ ಕೊಡುತ್ತೆ. ಆ ಕಲ್ಪವೃಕ್ಷ ಇವರು ನಮ್ಮವರು, ಇವರು ಸೇವೆ ಮಾಡಿದ್ರು ಏನು ಕೊಡಲ್ಲ ಇವರಿಗೆ ಅಂತೆಲ್ಲ ಯೋಚನೆ ಮಾಡಲ್ಲ. ಎಂಥ ದೊಡ್ಡವರೇ ಆಗಿರ್ಬೋದು, ಕಮ್ಮಿ ಸೇವೆ ಮಾಡಿದ್ರೆ ಕಮ್ಮಿ ಫಲ, ಜಾಸ್ತಿ ಸೇವೆ ಮಾಡಿದ್ರೆ ಜಾಸ್ತಿ ಫಲ. ಎಷ್ಟು ಸೇವೆ ಮಾಡ್ತಾರೆ ಅಷ್ಟು ಫಲ ಕಲ್ಪವೃಕ್ಷ ಕೊಡುತ್ತೆ. ಅದರ ಹಾಗೆ ಭಗವಂತನು ಕೂಡ ಅವನು ಸೇವೆ ಮಾಡಿದವರು ಯಾವ ಜಾತಿ ಅಂತ ನೋಡಲ್ಲ, ಸೇವೆ ಮಾಡಿದವನು ಯಾವ ಮಡದವನು ಯಾವ ಮತದವನು ಅಂತ ನೋಡಲ್ಲ. ಅವನು ಎಷ್ಟು ಭಕ್ತಿಯಿಂದ ಸೇವೆ ಮಾಡ್ತಾನೆ ಅಷ್ಟು ಫಲ ಕೊಡ್ತಾನೆ. ಇದೇ ದೇವರಲ್ಲಿ ಇರತಕ್ಕಂಥ ದೊಡ್ಡ ಭರವಸೆ. ಬೇರೆ ಯಾವ ಮನುಷ್ಯರಲ್ಲಿ ಹೋದರೂ ಅವರಲ್ಲಿ ಒಂದು ಸಣ್ಣತನ ಇರುತ್ತೆ, ಯಾಕೆ ಕೊಡಬೇಕು ಅನ್ನೋಂಥ ಒಂದು ದುರ್ಬುದ್ಧಿ ಇರುತ್ತೆ. ಬೇಗ ಎಷ್ಟು ಸಣ್ಣ ಬುದ್ಧಿ ಇರುತ್ತೆ ಅಂದರೆ, ನಿಮಗೆ ಯಾರೋ 100 ರೂಪಾಯಿ ಕೊಡಬೇಕು, ಅವರು ನನ್ನ ಹತ್ರ ಕೊಟ್ಟರು 100 ರೂಪಾಯಿ ಕೊಟ್ಬಿಡಿ ಅವರಿಗೆ ಅಂತ. ಯಾರೋ ಕೊಟ್ಟ ನಿಮ್ಮ 100 ರೂಪಾಯಿ ನಿಮಗೆ ಕೊಡಬೇಕಾದ್ರೆ ನಾನು ಆಟ ಆಡಿಸ್ಬೇಕು ಅಂತ ದುರ್ಬುದ್ಧಿ ಹುಟ್ಟುತ್ತೆ. ರೋಫಡಿತಾನವನು ತಲೆ ತಗ್ಸಲ್ಲ, ಎದುರು ಬಂದರೆ ಮಾತೇ ಆಡಿಸಲ್ಲ, ಯಾಕೆ ಕೊಡಬೇಕು, ಸುಮ್ಮನೆ ಸ್ವಲ್ಪ ಒಂದು ವಾರ ಆಟ ಆಡಿಸ್ಕೊಡೋಣ. ಇದು ನಮ್ಮ ದೊಡ್ಡಸ್ತಿಕೆ. ನಿಮ್ಮ ದುಡ್ಡು ಯಾರೋ ಕೊಟ್ಟ, ನಮ್ಮ ದುಡ್ಡಲ್ಲ, ನಾವು ಕೊಡ್ತಾ ಇರೋದಲ್ಲ. ನಿಮ್ಮ ದುಡ್ಡನ್ನು ನಿಮಗೆ ಕೊಡಿ ಅಂತ ಯಾರೋ ಕೊಟ್ಟದ್ದನ್ನು ನಿಮಗೆ ಕೊಡೋಕೆ ನಾವು ಇಷ್ಟು ತಲೆಹರಟೆ ಮಾಡ್ತೇವೆ. ಆದರೆ ಭಗವಂತ ಸಂಧ್ಯಾವನ್ನೇ ಬಿಟ್ಟರು ಊಟ ಹಾಕ್ತಾಯಿದ್ದಾನೆ, ದೇವ್ರ ಪೂಜೆ ಬಿಟ್ಟರು ಊಟ ಹಾಕ್ತಾಯಿದ್ದಾನೆ. ಅವನು ಸ್ಮರಣೆ ಮಾಡಿಕೊಳ್ಳದೆ ಹೋದರೂ ಒಂದು ಒಳ್ಳೆ ಮನೆ ಕೊಟ್ಟು ಕೂಡಿಸಿದ್ದಾನೆ. ಭಗವಂತನ ಆಟ ಆಡಿಸ್ಬೋದಲ್ಲ. ನಮ್ಮ ಜನ್ಮಾಂತರದಲ್ಲಿ ಏನೇನಿದೆ ಯಾಕೆ ಕೊಡಬೇಕು ಇವನಿಗೆ, ಸಂಧ್ಯಾವನೆ ಬಿಟ್ಟಿಯಾನೆ ಇವನಿಗೆ ಯಾಕೆ ಊಟ ಹಾಕಬೇಕು ಅಂತ ಅವನು ಮಾಡ್ಬೋದಲ್ಲ. ನಮ್ಮ ತರಹ ಸಣ್ಣತನ ಅವನು ತೋರಿಸ್ಬೋದಲ್ಲ. ನಾವೇನಾದರೂ ಸುಖವಾಗಿದ್ದೇವೆ ಅಂದರೆ ನಮ್ಮ ದೊಡ್ಡಸ್ತಿಕೆ ಅಲ್ಲ, ಅವನ ಔದಾರ್ಯದಿಂದ ನಾವು ಸುಖವಾಗಿರೋದು ಅಷ್ಟೇ ಹೊರತು ನಮ್ಮ ಲೆಕ್ಕಾಚಾರ ಹಾಕ್ಕೊಂಡೇ ಕೊಡೋಕ್ಕೆ ಶುರು ಮಾಡಿದ್ರೆ ನಮಗೇನು ಕೊಡಬಾರ್ದು ಅಂಥ ಸ್ಥಿತಿಲಿ ನಾವಿದ್ದೇವೆ. ಹಾಗಾದರೆ ಸಂಧ್ಯಾವಂದನೆ ಮಾಡದೇ ಇದ್ದರೂ ಸುಖವಾಗಿದ್ದಾರಲ್ಲ, ಮತ್ತು ನಾವು ಯಾಕೆ ಮಾಡಬೇಕು ಅಂತ ಕೆಲವರು ಪ್ರಶ್ನೆ ಹತ್ಕೊಳ್ಳುತ್ತೆ. ಅವರು ದೇವ್ರ ಪೂಜೆ ಮಾಡಲ್ಲ ಆದರೂ ಸುಖವಾಗಿದ್ದಾರೆ, ಸಂಧ್ಯಾವಂದನೆ ಮಾಡಲ್ಲ ಆಗೋದು ಸುಖವಾಗಿ, ನಾವು ಯಾಕೆ ಮಾಡಬೇಕು ಮತ್ತೆ ಹಾಗೆ ಅಂತ. ಅದಕ್ಕೆ ಅನೇಕ ಸಂದರ್ಭಗಳು ಹೇಳ್ತಾ ಇರ್ತೇನೆ. ಹೋದ ತಿಂಗಳು ಈ ತಿಂಗಳು ಪೂರ್ತಿ ಕೆಲಸಕ್ಕೆ ಹೋಗಿಲ್ಲ ಅವನು, ಆದರೂ ಸುಖವಾಗಿ ಮನೇಲಿ ತಿನ್ಕೊಂಡಿದ್ದಾನೆ ಅವನು. ನೋಡ್ರಿ, ಕೆಲಸಕ್ಕೆ ಹೋಗದವರು ಸುಖವಾಗಿ ತಿನ್ಕೊಂಡಿದ್ದಾರೆ ಅವರು, ಮತ್ತು ನಾವ್ಯಾಕೆ ಕೆಲಸಕ್ಕೆ ಹೋಗಬೇಕು ಅಂತ ಅನ್ನಲ್ಲ. ಯಾಕೆಂದರೆ ಈ ತಿಂಗಳು ಕೆಲಸಕ್ಕೆ ಹೋಗದೆ ಹೋದರೂ ತಿಂತಾ ಇದ್ದಾನೆ. ಯಾಕೆಂದರೆ ಹೋದ ತಿಂಗಳು ಸಂಬಳ ಕೈಯಲ್ಲಿದೆ. ಈ ತಿಂಗಳು ಏನೂ ಸುಖವಾಗಿದ್ದಲ್ಲ ಕೆಲಸಕ್ಕೆ ಹೋಗದೆ, ಅದರ ಎಫೆಕ್ಟ್ ಮುಂದಿನ ತಿಂಗಳು ಗೊತ್ತಾಗತ್ತೆ. ನಾವು ಅವನನ್ನು ನೋಡ್ಕೊಂಡು ನಾವು ಕೆಲಸಕ್ಕೆ ಹೋಗೋದು ಬಿಟ್ಟರೆ ಮುಂದಿನ ತಿಂಗಳು ನಮ್ಗೆ ಅರ್ಥ ಆಗುತ್ತೆ ನಾವು ಬಿಟ್ಟಿದ್ದು ಮೂರ್ಖತನ ಹಾಗೆ ಅಂತ. ಆದ್ದರಿಂದ ಸಂಧ್ಯಾವಂದನೆ ಮಾಡದೆ ಹೋದರೂ ತಿಂತಾ ಇದ್ದಾನೆ ಅಂದರೆ ಜನ್ಮಾಂತರಲ್ಲಿ ಕೊಟ್ಟದ್ದನ್ನು ಕೊಡ್ತಾ ಇದ್ದಾನೆ ದೇವರು, ಹೊರತು ಈ ಸಂಧ್ಯಾವನೆ ಬಿಟ್ಟದ್ರಿಂದ ಕೊಟ್ಟದ್ದಲ್ಲ. ಜನ್ಮಾಂತರದಲ್ಲಿ ಕೊಟ್ಟಿದ್ದಾನೆ, ಅದರಿಂದ ಕೊಟ್ಟಿದ್ದಾನೆ ಪರಮಾತ್ಮ. ಈ ಜನ್ಮದಲ್ಲಿ ಸಂಧ್ಯಾವನೆ ಬಿಟ್ಟಿದ್ದ ಎಫೆಕ್ಟು ಮುಂದಿನ ಜನ್ಮದಲ್ಲಿ ಗೊತ್ತಾಗತ್ತೆ. ಆದ್ದರಿಂದ ಭಗವಂತ ಭಾರಿ ಲೆಕ್ಕಾಚಾರ ಭಗವಂತ. ಅಷ್ಟೆಲ್ಲ ಯಾರಿಗೂ ಅಷ್ಟು ಲೆಕ್ಕಾಚಾರ ಹಾಕೋಕ್ಕೆ ಸಾಧ್ಯವಿಲ್ಲ. ಹಾಗೆ ಆ ಭಗವಂತನ ಒಂದು ವಿಶಿಷ್ಟವಾದ ದೊಡ್ಡಸ್ತಿಕೆ ಅಂದರೆ ನಾವು ಅವನನ್ನು ಬೈದರೂ ನಮಗೇನು ಸೇರಬೇಕೋ ಅದನ್ನು ಕೊಡ್ತಾನೆ. ಅದಕ್ಕೆ ಎಲ್ಲರಿಗೂ ಅವರವರ ಇಷ್ಟಾರ್ಥಗಳನ್ನು ಕೊಡುವವನು, ತನ್ನ ಪರಿವಾರ ದೇವತೆಗಳಿಂದ ಸೇವೆ ಮಾಡಿದವರಿಗೆ ಕೊಡಿಸುವವನು. ಆದ್ದರಿಂದ ಇನ್ನೂ ಕೆಲವಿದೆ, ಆದರೆ ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಒಂದೇ ದಿವಸ ಹೇಳಿದ್ರೆ. ಅಲ್ಲ ಇಷ್ಟೆಲ್ಲ ನೀವು ಒಟ್ಟೆ ಹೇಳ್ಬಿಟ್ರೆ ನಮಗೆ ನೆನಪುಳಿ ಅಲ್ವಲ್ಲ ಅಂದರೆ ಬೇಡ, ಒಂದು ಸರಿ ಕೇಳಿದ್ರೆ ಸಾಕು. ಒಂದು ಸರಿ ಕೇಳಿದ್ರಾರು ಸಾಕು, ಇಷ್ಟೊಂದಿದೆ ಇವಳಿಗೆ. ಕಡೆ ಪಕ್ಷ ನಮ್ಗೆ ಅರ್ಥವಾಗದೇ ಇರೋಷ್ಟಿದೆ ಅಂತ ಅರ್ಥ ಆದರೂ ಚಿಂತೆ ಇಲ್ಲ, ಕಡೆ ಪಕ್ಷ ಅದು ಒಂದು ಮಹಿಮೆನೇ. ಆದ್ದರಿಂದ ಎಷ್ಟೆಷ್ಟು ನೆನಪಾಗುತ್ತೋ ಮನೆಗೆ ಹೋಗಬೇಕಾದ್ರೆ ಮೊಬೈಲ್ ಆಫ್ ಮಾಡಿ ದಾರಿ ಉದ್ದಕ್ಕೂ ಹೇಳಿದ್ದನ್ನು ಜ್ಞಾಪಿಸ್ಕೊಂಡು ಹೋಗೋಣ. ಎಷ್ಟೆಷ್ಟು ಅರ್ಥ ನೆನಪಾಗುತ್ತೋ ನೆನಪಾಗಲಿ. ನೆನಪಾಗದೆ ಹೋದರೆ ಇದು ನೆನಪಾಗದೆ ಹಾಗೆ ಮಾಡಿದ್ದು ಅವನೇ, ಆದ್ದರಿಂದ ಅವನು ಓಂ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋಣ ಕಡೆ ಪಕ್ಷ. ಹಾಗಾದರೂ ಮಾಡ್ಕೊಂಡು ಹೋಗೋಣ. ಯಾಕೆ ಜ್ಞಾನ ಕೊಡೋದು ಅವನೇ, ಮರುವು ಕೊಡೋದು ಅವನೇ. ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂಚ. ನಿಮಗೆ ಜ್ಞಾನ ಕೊಡೋದು ನಾನೇ, ಸ್ಮರಣೆ ಕೊಡೋದು ನಾನೇ, ಮರೆಯೋದನ್ನು ಕೊಡೋದು ನಾನೇ ಅಂತ ಕೃಷ್ಣ ಹೇಳಿದ್ದಾನೆ. ಆದರೆ ಎಷ್ಟೆಷ್ಟು ನೆನಪಾಗತ್ತೋ ಅಷ್ಟು ನೆನಪು ಮಾಡ್ಕೊಳ್ಳೋಣ. ಎಷ್ಟು ನೆನಪಾಯಿತೋ ಇಷ್ಟು ನೆನಪು ಮಾಡಿಸಿದವನು ಅವನು ಅಂತ ಸಂತೋಷ ಪಡೋಣ. ಆದ್ದರಿಂದಲೇ ಅವನಿಗೆ ಓಂ ಅಂತ ಹೆಸರು ಅಂತ ಅಂದ್ಕೊಳ್ಳೋಣ. ನೆನಪೇ ಆಗಲಿಲ್ಲ, ನೆನಪಾಗದೇ ಇರೋ ಹಾಗೆ ಮಾಡಿದವನು ಅವನೇ, ಆದ್ದರಿಂದಲೇ ಅವನು ಓಂ ಅಂತ ಹೆಸರು ಅಂತ ಅಷ್ಟೇ ತಿಳ್ಕೊಂಡು ಹೋದರೂ ಸಾಕು, ಅದು ಅವನ ಮಹಿಮೆನೇ. ಹಾಗೆ ಚಿಂತನೆ ಮಾಡ್ತಾ
ಮುಂದಿನ ಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಹರಯೇ ನಮಃ ಸರ್ವಯಜ್ಞ ಭುಜೇ ನಮಃ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.